व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभुवायामनिमगाः नमस्वामिन् रामप्रियतमनमन् गुरुगुणः नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रहम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 50ನೆಯ ಪ್ರವಚನ. ಧರ್ಮರಾಜನಿಗೆ ರಾಜಧರ್ಮದ ಬಗ್ಗೆ ಭೀಷ್ಮರು ಮಲಗಿದ್ದಲ್ಲಿಂದಲೇ ಕುರುಕ್ಷೇತ್ರದ ಒಂದು ಕಡೆಯಲ್ಲಿ ಹೇಳುತ್ತಾ ಇದ್ದಾರೆ. ದಿನಗಟ್ಟಲೆ ಧರ್ಮಚಿಂತನೆಯನ್ನು ನೀಡುತ್ತಾ ಇದ್ದಾರೆ. ಹೀಗೆ 2ನೆಯ ದಿನ ಬಂದ ಧರ್ಮರಾಜ ಇದರ ಉಗಮದ ಬಗ್ಗೆ ಕೇಳಿಕೊಂಡಿದ್ದ. ಹಾಗಾಗಿ ಚತುರ್ಮುಖನಿಂದ 1,00,000 ಅಧ್ಯಾಯದಲ್ಲಿ ರಾಜಧರ್ಮ ಅದು ಅವತರಿಸಿದೆ ಅಂತ ಹೇಳಿ, ಅಷ್ಟು ದೊಡ್ಡದು ಏನೆಲ್ಲ ಇರುತ್ತದೆ ಕೇಳಿದರೆ ಭೀಷ್ಮರೇ ಒಂದು ಕೆಲವು ವಿಷಯಗಳನ್ನು ಅದರಲ್ಲಿ ಪ್ರಸ್ತಾವ ಮಾಡಿದ್ದಾರೆ. ಮುಂದೆ ಅಲ್ಲಿ ಎಲ್ಲಿ ಬಂತು ಆ ಗ್ರಂಥದ ಬೆಳವಣಿಗೆ ಹೇಗೆ ಎಂದು ಮುಂದೆ ನೋಡುವ. ಅದರಲ್ಲಿ ಇರತಕ್ಕ ಅಂಶಗಳೇನು ಅಂತ ಹೇಳುತ್ತಾ ಬಂದಲ್ಲಿ ನಾವು ಗಮನಿಸಿದಂತೆ ಇನ್ನೂ ಕೆಲವು ವಿಷಯಗಳು, ಸಬ್ಜೆಕ್ಟ್ಗಳು ಅಲ್ಲಿವೆ. ಈ ನೆಲದಲ್ಲಿ ಭಾರತದಲ್ಲಿ ಆ ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚು ಚಿಂತನೆಗಳು ವ್ಯಾಪಕವಾಗಿ ನಡೆದ ಕಾಲದು. ಹಾಗಾಗಿ ಅಂತಹ ವಿಷಯಗಳ ಒಂದು ಇಣುಕು ನೋಟ, ಕೆಲವೊಮ್ಮೆ ಕೇವಲ ಹೆಸರು ಮಾತ್ರ ಅನ್ನುವ ಹಾಗೆ, ಆದರೆ ಅದಷ್ಟು ಮಹತ್ವಪೂರ್ಣವಾದಂತಹ ಸಂಗತಿಗಳು. ರಾಜನಿಗೆ ತುಂಬಾ ಜನ ಬೇಕಾದವರಿರ್ತಾರೆ, ರಾಜನನ್ನು ದ್ವೇಷಿಸುವವರಿರ್ತಾರೆ, ಹಾಗೆ ರಾಜನನ್ನು ತಟಸ್ಥವಾಗಿ ನೋಡುವವರು ಇರ್ತಾರೆ. ಇವರನ್ನೆಲ್ಲರನ್ನು ಸಹ ಗಮನಿಸಲು ರಾಜನಿಗೆ ಇದೆ. ಅವರ ಬಗ್ಗೆ ಲಕ್ಷಣಗಳು, ಅವರ ಪರಿಚಯ, ಅವರ ರೀತಿ ರಿವಾಜುಗಳು, ಅದರ ಬಗ್ಗೆ ಇಲ್ಲಿದೆ ಅಂತ ಭೀಷ್ಮ ಶುರು ಮಾಡ್ತಾನೆ. ಹರಿಮಧ್ಯಸ್ಥ ಮಿತ್ರಾಣಂ ಸಮ್ಯಕ್ ಪ್ರೋಕ್ತಂ ಪ್ರಪಂಚನಂ. ಚೆನ್ನಾಗಿ ಅವರ ಬಗ್ಗೆ, ಅವರ ಚರ್ಯೆಯ ಬಗ್ಗೆ ಅವರನ್ನು ನೋಡಬೇಕಾದ, ಕಥೆಯವರಿಗೆ ಕೊಡಬೇಕಾದ ವಿಷಯ, ರಾಜನ ವ್ಯವಸ್ಥೆ ಗುಟ್ಟಾಗಿಯೋ ರಹಸ್ಯವಾಗಿಯೋ ಅಥವಾ ಪ್ರಕಾಶವಾಗಿಯೋ ಪ್ರಚ್ಛನ್ನವಾಗಿಯೋ ರಾಜ ಇರಬೇಕಾದ ರೀತಿಯನ್ನೆಲ್ಲ ಇಲ್ಲಿ ಹೇಳಿದ್ದಾರೆ. ಮತ್ತೆ ಇವರಿಗಿಂತ ಜೋರಾಗಿರುವವರು, ಬಲಿಷ್ಠರಿದ್ದರೆ ಅವರನ್ನು ಪೀಡಿಸುವ, ಮರ್ದಿಸುವ, ಮುಗಿಸುವ, ಹಿಂಸಿಸುವ ಆ ಮರ್ಜಿಯನ್ನು ಸಹ ಅವಮರ್ದಃ ಪ್ರತೀಘಾತಃ ತಥೈವ ಚ ಬಲೀಯಸ, ಇದನ್ನು ಸಹ ಇಲ್ಲಿ ಹೇಳಿದ್ದಾರೆ. ಪ್ರಬಲರನ್ನು ಮಣಿಸುವ ಬಗೆ ಹೇಗೆ ಅಂತ. ಮತ್ತೆ ವ್ಯವಹಾರ ಸುಸೂಕ್ಷ್ಮಶ್ಚ, ಭಾರಿ ಅತ್ಯಂತ ಸೂಕ್ಷ್ಮವಾದ ಕೆಲವು ಅತ್ಯಂತ ಆಂತರಂಗಿಕವಾದ ಕೆಲವು ವ್ಯವಹಾರಗಳ ಬಗ್ಗೆ. ತಥಾ ಕಂಟಕ ಶೋಧನ, ರಾಜನ ದಾರಿಯಲ್ಲಿ ಒಂದೊಮ್ಮೆ ಮುಳ್ಳಿದ್ರೆ, ಅಂದರೆ ರಾಜನ ದಾರಿಯಲ್ಲಿ ಅಲ್ಲ, ರಾಜನ ವ್ಯವಹಾರದಲ್ಲಿ ಒಂದೊಮ್ಮೆ ಬರತಕ್ಕಂಥ ಮುಳ್ಳುಗಳಿದ್ರೆ, ಅದಕ್ಕೆ ಯಾರಾದರೂ ಮುಳ್ಳುಗಳಾಗಿದ್ರೆ ಅವರನ್ನು ಮುಗಿಸುವ, ತೆಗೆಯುವ ವಿಧಾನಗಳೇನು, ಕಂಟಕ ಶೋಧನ, ವ್ಯವಹಾರದಲ್ಲಿ ಬರತಕ್ಕಂತಹ ತಪ್ಪುಗಳು, ದೋಷಗಳು, ಇವನ್ನೆಲ್ಲ ತೆಗೆಯುವ ಕ್ರಮವನ್ನು ಹೇಳುತ್ತಾರೆ. ಹಾಗೆ ರಾಜ ರೆಡಿಯಾಗಿರಬೇಕೆಲ್ಲದಕ್ಕೂ. ಅದಕ್ಕೋಸ್ಕರ ಅವನ ಪ್ರತಿನಿತ್ಯ ಅಭ್ಯಾಸ, ದೈಹಿಕವಾದ ಕೆಲವು ವ್ಯಾಯಾಮಗಳು, ಜಿಮ್ ಹೇಳ್ತಾರಲ್ಲ ಇವತ್ತಾಗಿ, ಶ್ರಮ ವ್ಯಾಯಾಮ ಯೋಗಶ್ಚ, ಬೆವರಿಳಿಸಬೇಕವನು. ಮೈಯಿಂದ ಬೆವರು ಹೋದಾಗ ಅವನಲ್ಲಿ ಲವಲವಿಕೆ ಉಂಟಾಗ್ತದೆ, ಲಾಘವತನ ಬರ್ತದೆ, ಚುರುಕುತನ ಉಂಟಾಗ್ತದೆ. ಅನಭ್ಯಾಸೇ ವಿಷಂ ವಿದ್ಯಾ ಅಂತ ಹೇಳಿದಾಗೆ ಅಭ್ಯಾಸ ಮಾಡದಿದ್ರೆ ಕಲಿತದ್ದೆಲ್ಲ ಹೋಗಿಬಿಡುತ್ತದೆ. ಈಜು ಕಲಿತಿದ್ರು ಅದನ್ನು 16 ವರ್ಷದಲ್ಲಿ ಆತ ಉಪಯೋಗಿಸಿಕೊಳ್ಳದಿದ್ದರೆ ಒಂದೊಮ್ಮೆ ನೀರು ಕಂಡಾಗ, ಒಮ್ಮೆನೆ ಇಳಿದಾಗ ಅವನು ಕೈಕಾಲುಗಳನ್ನು ಬಡಿಯುವುದರಲ್ಲಿ ಆಗಲಿ ಅಥವಾ ಹೆಚ್ಚು ದೂರವನ್ನು ಕ್ರಮಿಸುವುದಲ್ಲಾಗಲಿ ಸೋಲ್ತಾನೆ. ಅದರಂತೆ ಹೋರಾಟದಂಗಳದಲ್ಲಿಯೂ ಹಾಗೆ
ಆಯುಧಗಳನ್ನು ಎತ್ತಿ ಹಿಡಿಯುವುದರಲ್ಲಿ, ಪ್ರಯೋಗಿಸುವುದರಲ್ಲಿ, ತಿರುಗಿಸುವುದರಲ್ಲಿ, ಹಾರುವುದರಲ್ಲಿ, ಜಿಗಿಯುವುದರಲ್ಲಿ, ನಿಲ್ಲುವುದರಲ್ಲಿ ಎಲ್ಲ ಅವನು ಪ್ರತಿನಿತ್ಯ 4-6 ಗಂಟೆಗಳ ಕಾಲದಲ್ಲಿ ಅದರ ಜೊತೆಯಲ್ಲಿ ಹೋರಾಟ ವಿದ್ಯೆಯಲ್ಲಿ ಆತ ಇಲ್ಲದೇ ಇದ್ರೆ ಕೆಲವು ಬೇಕಾದ ವ್ಯಕ್ತಿಗಳನ್ನು ಅಥವಾ ಕೆಲವೊಮ್ಮೆ ಅದಕ್ಕೆ ಸಂಬಂಧಪಟ್ಟಂತಹ ಯಾರಾದರೂ ಗರಡಿ ವ್ಯವಸಾಯದವರಿದ್ದಾರಲ್ಲ ಅವರ ಜೊತೆಯಲ್ಲಿ ಶ್ರಮ ವ್ಯಾಯಾಮ ಯೋಗಶ್ಚ, ಬಹಳ ದೂರಕ್ಕೆ ಹೋಗುವಂತಹ ವ್ಯವಸ್ಥೆ, ಹೋರಾಟ ಇವನ್ನೆಲ್ಲವೂ ಸಹ ಆತ ಬಹಳ ಚೆನ್ನಾಗಿ ಅಭ್ಯಾಸದಲ್ಲಿಟ್ಟಿರುವ ಏನೆಲ್ಲ ಮಾಡಲಿಕ್ಕೆ ಉಂಟು ವ್ಯಾಯಾಮಗಳು, ರಾಜನಿಗೆ ಹೇಳಿಸಿದ್ಯಾವುದು, ಹೇಳಸದ್ಯಾವುದು, ಮಾಡಿಸಬಾರದ್ಯಾವುದು ಅದನ್ನೆಲ್ಲ ಹೇಳ್ತಾರೆ. ಯೋಗ ದ್ರವ್ಯಸ್ಯ ಸಂಚಯ. ಮತ್ತೆ ಈ ಯೋಗಗಳಿಗೆ, ವ್ಯಾಯಾಮ ಯೋಗಗಳಿಗೆ ಬೇಕಾದಂತಹ ವಸ್ತುಗಳು, ಅದೇ ಗಟ್ಟಿಮುಟ್ಟಾದಂತಹ ಗುಂಡುಗಳು ಅಥವಾ ತಿರುಗಿಸಲು ಬೇಕಾಗಿರತಕ್ಕಂಥ ಸೊತ್ತುಗಳು ಇವನ್ನೆಲ್ಲ, ಅಥವಾ ಕತ್ತಿಗುರಾಣಿಗಳು, ಆಯುಧ ವಿಶೇಷಗಳು, ಅಂತೂ ವ್ಯಾಯಾಮದ ಅಂಗಳದಲ್ಲಿ ಬೇಕಾಗಿದೆ. ಇವತ್ತೇನೆಂದು ಭಾರ ಎತ್ತಲು ಬೇಕಾದಂತಹ ಚಪ್ಪಡಿಗಳನ್ನೆಲ್ಲ ಮಾಡುತ್ತಾರೆ, ಅದರಂತೆ ಇವನ್ನೆಲ್ಲ ಆವತ್ತೇ ಹೇಳಿದ್ದಾರೆ. ಮಲ್ಲವಿದ್ಯೆಯಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡುತ್ತಾರೆ. ಹಾಗಾಗಿ ಯೋಗ ದ್ರವ್ಯಸ್ಯ ಸಂಚಯ ಅಂತಾರೆ. ಆ ವಸ್ತುಗಳನ್ನು ಒಟ್ಟು ಮಾಡಿಕೊಳ್ಳಬೇಕು ಎಲ್ಲೆಂದರಲ್ಲಿ, ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿಕ್ಕೆ ಉಂಟು. ಮತ್ತೆ ರಾಜಕೀಯದ ವಿಷಯದಲ್ಲಿ ಅದು ಅಭೃತಾನಾಂಚ ಮರಣಂ ಭೃತಾನಂಚ ಅನ್ವೇಕ್ಷಣಂ, ಹಿಂದೆ ಹಾಗೆ ಮಾಡಬೇಕು ಅಂತ ಭೀಷ್ಮರು ಹೇಳಿದ್ರು ಅವನಿಗೆ, ಅದಿಲ್ಲಿದೆ ಅಂತಾರೆ. ರಾಜನೇ ಕೆಲವರನ್ನೆಲ್ಲ ನೋಡಿಕೊಳ್ಳಬೇಕು, ಸಂಬಳಕ್ಕೆ ಇಟ್ಟುಕೊಳ್ಳಬೇಕು, ಅನಾಥರನ್ನು ಕಾಯುವ ಕೆಲಸ ರಾಜನಲ್ಲಿದೆ. ಮತ್ತೆ ಸೇವೆಯಲ್ಲಿದ್ದವರನ್ನು, ಸರ್ವಿಸ್ನಲ್ಲಿದ್ದವರನ್ನು ಚೆನ್ನಾಗಿ ಗಮನಿಸಬೇಕವನು. ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡ್ತಾರ ಅಥವಾ ಕೆಲಸಕ್ಕಾಗಿ ಸಂಬಳ ಸಿಗ್ತಾ ಇದೆಯೋ ಇವನ್ನೆಲ್ಲ ಗಮನಿಸಬೇಕಾದ್ದು ರಾಜನ ಕರ್ತವ್ಯ. ಸೇವಕರನ್ನು ಗುರುತಿಸಬೇಕು, ಗೌರವಿಸಬೇಕು, ಮಾತಾಡಿಸಬೇಕು, ಹತ್ತಿರದಲ್ಲಿ ಅವರ ಅಹವಾಲುಗಳನ್ನು ಕೇಳಬೇಕು, ಅವರ ಅಧಿಕಾರ ವರ್ಗದ ವ್ಯಾಪ್ತಿಯಲ್ಲಿರತಕ್ಕಂತಹ ಸಾಹಸವನ್ನಾಗಲಿ ಸಾಮರ್ಥ್ಯವನ್ನಾಗಲಿ ಗಮನಿಸಬೇಕು ಅಥವಾ ಬದಲಾಯಿಸಬೇಕು. ಮತ್ತೆ ಇಲ್ಲ ಅಂತಾದ್ರೆ ಇವನ್ನೆಲ್ಲ ಇಲ್ಲಿ ಹೇಳಿದ್ದಾರೆ ಅಂತಾನೆ. ಅಂತಕಾಲೇ ಪ್ರಧಾನಂಚ, ಮತ್ತೆ ಕೆಲವೊಮ್ಮೆ ಬೇಕಾದಾಗ ಅವರಿಗೆ ಕೊಡುವಂಥದ್ದು ಕೊನೆ ಹೊತ್ತಿನಲ್ಲಿ, ಅಂದ್ರೆ ಅವರ ಸಾವಿನ ಹತ್ತಿರದಲ್ಲಿ, ಮರಣದ ದುಸ್ಥಿತಿಗಳಲ್ಲಿ ಏನೆಲ್ಲ ಕರುಣಿಸ್ಲಿಕ್ಕಿದೆ, ಕೊಡಬೇಕಾಗದ್ದಿದೆ, ಯಾರಿಗೆಲ್ಲ ಹೇಗೆ, ಅಥವಾ ಅವರ ಸರ್ವಿಸ್ ಮುಗಿದಾಗ ಅಥವಾ ಅವರು ಏನೋ ಒಂದು ಮಾಡಿ ಕೆಲಸ ಬಂದಾಗ ಅದಕ್ಕೆ ಬೇಕಾಗಿರುತ್ತೆ ಇನಾಮ್ ಕೊಡುವ ರೀತಿ, ಇವನ್ನೆಲ್ಲ ಇಲ್ಲಿ ಹೇಳುತ್ತಾರೆ. ವ್ಯಸನೇಚ್ಛ ಅಪ್ರಸಂಗಿತ, ಮತ್ತೆ ರಾಜ ಯಾವತ್ತೂ ಸಹ ಮೈ ಮರೆತು ವ್ಯಸನದಲ್ಲಿ ಸೇರಿರಬಾರದು, ದುಶ್ಚಟಗಳಲ್ಲಿ ಆತನ ಪಾಲುದಾರಿಕೆ ಬಹಳ ಕಮ್ಮಿ ಇರಬೇಕು ಅನ್ನುವ ನೆಲೆಯಲ್ಲಿ ಹೇಳುತ್ತಾರೆ. ಅದೆಲ್ಲ ಏನು ಹೇಗೆ ಅನ್ನುವಂತ. ತಥಾ ರಾಜಗುಣಾಶ್ಚೈವ ಸೇನಾಪತಿ ಗುಣಸ್ತತ, ರಾಜನಾದವನಲ್ಲಿ ಏನು ಗುಣ ಇರಬೇಕು, ಕ್ವಾಲಿಟೀಸ್. ಸೇನಾಪತಿ ಎಂಥವರನ್ನು ಆಯ್ಕೆ ಮಾಡಿ ಬಹಳ ದೊಡ್ಡದಾದಂತಹ ಒಂದು ಅಧ್ಯಾಯ ಅದು. ಸೇನಾಪತಿ ಯಾರಾಗಬೇಕು ಹೇಳಲಿಕ್ಕೋಸ್ಕರ ಅವನಿಗೆ ಬರಬೇಕಾದಂಥ ಗೊತ್ತಿರಬೇಕಾದಂತಹ ವ್ಯೂಹಗಳ ರಚನೆಗಳ ವ್ಯವಸ್ಥೆಗಳು, ಒಬ್ಬ ವ್ಯಕ್ತಿಯಲ್ಲಿ ಇರಬಹುದಾದಂತಹ ಸಾಮರ್ಥ್ಯ ವಿಶೇಷ ಅಳೆಯುವ ಪದ್ಧತಿ, ಕ್ರಮ, ಅದರ ನಾಲೆಜ್, ಮತ್ತೆ ಎಲ್ಲ ರಂಗಗಳಲ್ಲಿ ಅಂದ್ರೆ ಚತುರಂಗಗಳಲ್ಲಿ ಅವನಿರತಕ್ಕಂತಹ ಅಪೂರ್ಣವಾದಂತಹ ಕೌಶಲ್ಯ, ಇವನ್ನೆಲ್ಲ ಗಮನಿಸಲಿಕ್ಕೋಸ್ಕರ ಸೇನಾಪತಿ ಗುಣಗಳು, ರಾಜನ ಗುಣಗಳು, ಮತ್ತೆ ಕರ್ಣಸ್ಥೇಚ ಕರ್ತುಶ್ಚ ಗುಣದೋಷ ಹತತೈವಚ, ಉಪಕರಣಗಳ ಸಾಧನೆಗಳ ಬಗ್ಗೆ, ಅದನ್ನು ನಡೆಸಿದವರ ಬಗ್ಗೆ, ಕೊಟ್ಟವರ ಬಗ್ಗೆ, ಉಪಯೋಗಿಸಿಕೊಳ್ಳುವ ರೀತಿಯಲ್ಲಿ ಅದರ ಗುಣ ಏನು, ದೋಷ ಏನು, ಹಾನಿ ಏನು, ತೊಂದರೆ ಏನು, ಅದರ ಪ್ಲಸ್ ಆರ್ ಮೈನಸ್, ಅದನ್ನೆಲ್ಲ ಉಪಕರಣ ಇದೆ ಅಂತ ತಗೊಂಡು ಹೋಗುವುದಲ್ಲ. ಯಾರ ಹೋರಾಟದಂಗಳದಲ್ಲಿ ಯಾವ ಉಪಕರಣಗಳ ಬಳಕೆ, ಅವನೊಂದು ಮಿದಿಗಿಂತ ಜಾಸ್ತಿ ಉಪಕರಣಗಳಲ್ಲಿ ನಿಸ್ಸೀಮನಾಗಿದ್ರೆ ನಮ್ಮ ಉಪಕರಣ ವ್ಯರ್ಥ ಆಗುತ್ತೆ. ಆಗ ಅದು ಧನುರ್ಬಾಣಗಳನ್ನು ಬಳಸುವಲ್ಲಿ, ಕತ್ತಿವರಸೆ ಮಾಡುವವನಲ್ಲಿ ಅದು ನಡೆಯುತ್ತೆ, ಕತ್ತಿವರಸೆಯವನಲ್ಲಿ ಹಾಗೆ ನೋಡಿಕೊಳ್ಳಿಕ್ಕೆ ಯಾರು ಯಾವುದರಲ್ಲಿ ಅಂತ. ಹೀಗೆಲ್ಲ ಉಪಕರಣಗಳ ಅದರ ಗುಣದೋಷಗಳನ್ನು ಹೇಗೆ ಬಳಸಿಕೊಂಡಾಗ ಎಷ್ಟು ಆಯಾಮದ, ಎಷ್ಟು ಉದ್ದದ ಬಿಲ್ಲುಗಳಿಂದ ಹೋರಾಡಲಿದೆ, ಅದರ ವ್ಯವಸ್ಥೆ ಏನು, ದೋಷ ಏನು ಅದರದ್ದು, ಎಷ್ಟು ಸಣ್ಣ ಬಿಲ್ಲನ್ನು ಉಪಯೋಗಿಸಲಿಕ್ಕೆ ಬರುತ್ತೆ, ಬಾಣದ ಅಳತೆ ಬಗ್ಗೆ, ಈ ಜಾದ ಲೆಕ್ಕಾಚಾರ, ಇವನ್ನೆಲ್ಲ ಬಹಳ ಚಂದವಾಗಿ ಎಲ್ಲದರಲ್ಲಿ ರಾಜನ ಖಾಲಿ ಇಲ್ಲಿ ಮಾತ್ರ ಅಂತ ಬೇರೆ ಉಪಕರಣಗಳ ಬಗ್ಗೆಯೂ, ಪೀಠೋಪಕರಣಗಳ ಬಗ್ಗೆಯೂ, ವ್ಯವಹಾರದಂಗಳದಲ್ಲಿನ ಉಪಕರಣಗಳ ಬಗ್ಗೆ, ವ್ಯಾಯಾಮದಲ್ಲಿ ಬರತಕ್ಕದ್ದು, ಅದನ್ನು ಮಾಡಿಕೊಟ್ಟವರ ಬಗ್ಗೆ, ಇದನ್ನೆಲ್ಲ ಗಮನಿಸಲಿಕ್ಕಿದೆ ಅಂತ ಬಹಳ ಚೆನ್ನಾಗಿ ಇದನ್ನು ಅಲ್ಲಿ ಹೇಳಿದ್ದಾರೆ. ಅದನ್ನು ಅದರೊಟ್ಟಿಗೆ ಮುಖ್ಯವಾಗಿ ಮತ್ತೊಬ್ಬರ ಚರ್ಯೆ, ಅದರಲ್ಲಿ ಅವರದ್ದು ತಪ್ಪು ಯೋಚನೆಗಳು, ದುಷ್ಟೇಂಗಿತಂಚೆ ವಿವಿಧಂ ವೃತ್ತಿಶ್ಚೈವ ಅನುವರ್ತಿನ, ಹತ್ತಿರದಲ್ಲಿ ಇರ್ತಾರವರು, ಅವರದ್ದು ಇಂಗಿತಗಳನ್ನು, ಅಭಿಪ್ರಾಯಗಳನ್ನು ಅರಿಬೇಕಿವನು. ಅವರಲ್ಲಿ ಕೆಟ್ಟ ಅಭಿಪ್ರಾಯಗಳು ಇರ್ತಾವೆಯೋ
ಅದಕ್ಕೆ ಬೇಕಾಗಿರತಕ್ಕಂಥ ಕೆಲಸ ಹೇಗೆ ಮಾಡ್ತಾ ಇದ್ದಾರೆ, ಅದನ್ನು ಅವನ ಅಭಿಪ್ರಾಯವನ್ನು ಗಮನಿಸುವ ವೃತ್ತಿ ಅವನದ್ದು. ವಿವಿಧ ರೀತಿಯಿಂದ ಮನುಷ್ಯರಿಗೆ ಕೆಟ್ಟ ಯೋಚನೆಗಳು ಬರ್ತಾವೆ, ಯಾವತ್ತು ಬರುವುದು, ಅಂದ ಪ್ರತಿನಿತ್ಯ ಅದನ್ನು ಗಮನಿಸಬೇಕಾಗ್ತದೆ ಅಂತಾನೆ. ಶಂಕಿತಸ್ಥೆ ಚ ಸರ್ವಸ್ಯ ಪ್ರಮಾದಸ್ಥೆ ಚ ವರ್ಜನಂ. ಯಾವುದರ ಬಗ್ಗೆ ಇವನಿಗೆ ಚೆನ್ನಾಗಿ ಅಭಿಪ್ರಾಯ ಇಲ್ಲವೋ, ಸಂಶಯಿತವಾದಂಥ ಜ್ಞಾನವೋ, ಅಂತ ವಿಷಯದಲ್ಲಿ ಅವನು ಕಂಪ್ಲೀಟ್ ಅದನ್ನು ಬಿಟ್ಟಿರಬೇಕು. ಹೇಗುಂಟು ಏನು ಗೊತ್ತಿಲ್ಲ ಅಂತಹ ಗೊತ್ತಿಲ್ಲದ ಜಾಗಕ್ಕೆ ಹೋಗುವುದಾಗಲಿ, ಗೊತ್ತಿಲ್ಲದ ಜನರಲ್ಲಿ ವ್ಯವಹರಿಸುವುದಾಗಲಿ, ಗೊತ್ತಿಲ್ಲದ ವಸ್ತುಗಳನ್ನು ಪದಾರ್ಥಗಳನ್ನು ಪಡೆಯುವುದು, ಮೂಸುವುದು, ಮುಟ್ಟುವುದಾಗಲಿ, ಇವನ್ನೆಲ್ಲ ಆದಷ್ಟು ಅಂದ್ರೆ ಇದೇನು ಮಾಡ್ತಾರೆ ಅಂದ್ರೆ ಕ್ಯೂರಿಯಾಸಿಟಿ ಅಂತೇಳಿ, ಕುತೂಹಲ ಅಂತ, ಅದಾಗುವ ಪ್ರಮಾದ ಅಂತಾರೆ. ಅಯ್ಯೋ ಗಡಿಬಿಡಿಯಲ್ಲಿ ಏನು ನೋಡುವ ಅಂತ ಕಂಡಿದ್ದು ಮುಟ್ಟಿದೆ ಅಂತ. ಹಾಗಾಗಿ ಅದನ್ನು ಸತ್ಯವೋ ಸಾಚವೋ ಅದರಿಂದ ಹಾನಿ ಇದೆಯೋ ಇವನ್ನೆಲ್ಲ ತಿಳ್ಕೊಳ್ಳದೆ ಯಾವ ವಿಷಯದ ಬಗ್ಗೆಯೂ ಕೈ ಹಾಕ್ಲಿಕ್ಕೆ ಹೋಗಬಾರ್ದು, ಮುಟ್ಲಿಕ್ಕೆ ಹಿಡಿಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ಬರಬಾರದು ಅಂತ. ಹಾಗಾಗಿ ಯಾರ ವ್ಯಕ್ತಿಗಳ ಹತ್ತಿರದಲ್ಲಿ ಅವನು ಸಿಗಬಾರದು. ಅವರ ಆಲಿಂಗನಿಗೆ ಅಪ್ಪುಗೆಗೆ ಅವನು ಸಿಕ್ಕಿಬಿಟ್ರೆ, ಅವರನ್ನು ಹರಿತವಾದ ಆಯುಧವನ್ನು ಕೈಯಲ್ಲಿ ಹಾಕಿಕೊಂಡು ಬಂದಿದ್ರೆ, ಅಥವಾ ಹತ್ತಿರ ಬಂದಾಗ ಬೇರೆ ಯಾವುದೋ ವಿಷವನ್ನು ಪ್ರಯೋಗ ಮಾಡಿದ್ರೆ, ಹೀಗಾಗಿ ಅದು ಹೆಣ್ಣಿರಲಿ ಗಂಡಿರಲಿ ಅಥವಾ ಆಹಾರ ಪದಾರ್ಥ ಇರಲಿ, ಎಲ್ಲ ವಿಷಯದಲ್ಲಿ ಅವನು ಬೇಕಾಗಿರತಕ್ಕ ಜಾಗ್ರತೆಯನ್ನು ಹೇಳಲಿಕ್ಕೋಸ್ಕರ. ಅಂತೂ ಸಂಶಯ ಇದ್ದಲ್ಲಿ ಅತಿ ಜಾಸ್ತಿ ಅವನು ಅದರಲ್ಲಿ ಮನಸ್ಸು ಕೆಡುವಂತೆ ಅಥವಾ ಅಚಾನಕ ಆಗಿ ಹೋಯಿತು ಅಂತ ಹೇಳದಂತೆ, ಪ್ರಮಾದ ಅಂತ ಹೇಳದಂತೆ ಇಲ್ಲಿ ಚಿಂತನೆ ಕೊಡ್ತಾರೆ. ಮತ್ತೆ ಪಡೆಯಬೇಕಾದನ್ನು ಪಡೆಯುವ ವಿಧಾನ, ಅಲಬ್ಧ ಲಿಪ್ಸ, ಸಿಗಲಿಲ್ಲ, ಸಿಗ್ತಾ ಇಲ್ಲ, ಅದನ್ನು ಹಿಡಿಯುವುದು ಹೇಗೆ, ಪಡೆಯುವುದು ಹೇಗೆ, ಅದನ್ನು ತನ್ನದ್ದು ಮಾಡಿಕೊಳ್ಳುವ ವಿಧಾನಗಳು ಯಾವಿರುತ್ತವೆ. ಹಾಗೆ ಲಬ್ಧಸ್ಯ ತಥೈವಚ ವಿವರ್ತನಂ, ಸಿಕ್ಕಿದೆ, ಸಿಕ್ಕಿದ್ದನ್ನು ಬೆಳೆಸುವುದು ಹೇಗೆ, ಉಳಿಸುವುದು ಹೇಗೆ, ಅದನ್ನು ಉಪಯೋಗಿಸುವುದು ಹೇಗೆ, ಅದನ್ನು ಸಹ ಹೇಳಿಕೊಡುತ್ತಾರೆ. ಅನೇಕ ಅಂಶಗಳಲ್ಲಿ ಎಲ್ಲ ಯಾವುದು ಆಗುವುದು. ರಾಜನಿಗೆ ಸಂಬಂಧಪಟ್ಟಂತೆ ದೇಶವೋ ಹೆಣ್ಣೋ ದುಡ್ಡೋ ಮತ್ತಿನ್ನಿತರ ಅಧಿಕಾರದ ವ್ಯವಸ್ಥೆಯೋ ಎಲ್ಲದರಲ್ಲಿಯೂ ಸಹ ಆಗುವುದಿಲ್ಲ, ಕೈಲಾಗಲಿಲ್ಲ, ಬಿಡುವುದಲ್ಲ, ಬೇಕಾಗಿದ್ದರೆ ಅದನ್ನು ಪಡೆಯುವ ವಿಧಾನಗಳ ಬಗ್ಗೆ ಹೇಳುತ್ತೇನೆ ಅಂತ. ಪ್ರಧಾನಂಚ ವಿವೃದ್ಧಸ್ಯ, ಇದ್ದದ್ದು ಜಾಸ್ತಿ ಆಯಿತು, ಬೆಳೆಸಲಿಕ್ಕೆ ಇಷ್ಟಪಟ್ಟ, ಆದ್ರಿಂದ ಬೆಳೆಸಿದ್ದನ್ನು ಜನರಿಗೆ ಹಂಚಬೇಕವನು. ಯಾವ ರೀತಿಯಲ್ಲಿ ಕೊಡುವುದು ಅಂತ ಪ್ರಧಾನಂಚ, ಯಥೇಷ್ಟವಾಗಿ ವಿತರಣೆಗೈಯಬೇಕು. ಅದು ಪಾತ್ರೇಭ್ಯ, ಒಳ್ಳೆಯವರಿಗೆ ಆಗಬೇಕು. ಮತ್ತೆ ವಿಧಿವತ್ತದ, ಅದಕ್ಕೊಂದು ವ್ಯವಸ್ಥೆ ಉಂಟು, ವಿದ್ಯುಕ್ತವಾಗಿ ಕೊಡಬೇಕು. ಇಷ್ಟ ಬಂದಾಗೆ ಅಲ್ಲ, ಯಾರಿಗೇನು ಹೇಗೆ ಅಂತ ತಿಳ್ಕೊಂಡು, ಯಾವಾಗೇನು ಎಲ್ಲಿ ಅಂತ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು, ಅದರಿಂದ ದಾನಶೀಲನಾಗಿರಬೇಕು ರಾಜ. ಅದು ಯಾವುದು ಬೆಳೆದದ್ದರ ಸಂಗತಿಯಲ್ಲಿ, ಬೇಕಾದಷ್ಟು ಇದ್ದದ್ದರ ವ್ಯವಸ್ಥೆಯಲ್ಲಿ, ಅದು ಒಳ್ಳೆಯವರನ್ನು ನೋಡಿಕೊಂಡು, ಯೋಗ್ಯವಾದಂತಹ ವಸ್ತುವಿಗೆ ಅವನು ಯೋಗ್ಯನಂದು ನೋಡಿಕೊಂಡು ಅದಕ್ಕೆ ಸರಿಯಾಗಿ ಈ ರೀತಿಯಾದ ಬಹಳ ಚಂದವಾದಂತಹ ವ್ಯವಸ್ಥೆಯನ್ನು ಹೇಳ್ತಾರೆ. ಮತ್ತೆ ಅವನಲ್ಲಿ ಬಹಳಷ್ಟು ತೊಂದರೆಗಳು ರಾಜನಲ್ಲಿ ಉಂಟಾಗ್ತವೆ, ಅದರ ಬಗ್ಗೆ ಪರಿಚಯಿಸ್ತಾರೆ. ಅಂದರೆ ವ್ಯಸನಗಳು ಅಂತ ಒಂದು ದೊಡ್ಡ ಅಧ್ಯಾಯ. ಕ್ರೋಧಜಾನಿ ತಥಾ ಉಗ್ರಾಣಿ, ಸಿಟ್ಟಿನಿಂದ ಬರತಕ್ಕಂಥ ವ್ಯಸನಗಳು ಭಾರಿ ಜೋರಿರ್ತವೆ. ಮತ್ತೆ ಕಾಮಜಾನಿ ತಥೈವಚ, ಆಸೆಯಿಂದ ಬಂದದ್ದು, ಅವನ ಮೈಮೇಲಿನ ಆಸೆಯಿಂದ, ಕಾಮದಿಂದ, ಬೇಕು ಎನ್ನತಕ್ಕಂಥ ಇಷ್ಟದಿಂದ ಆಗತಕ್ಕಂಥ ವ್ಯಸನಗಳು. ಅದು ನಿಜವಾಗಿ 4 ವಾಸ್ತವವಾಗಿ. ಇದು 6 ಒಟ್ಟು 10 ಆಗ್ತದೆ. ದಶೋಕ್ತಾನಿ ಅಂತ, ವ್ಯಸನಾನಿ ದಶೋಕ್ತಾನಿ ಅಂತ 10 ವ್ಯಸನಗಳು ಒಟ್ಟಾಗ್ತವೆ. ಕಾಮದವಾದಂತಹದ್ದು 4, ಮೃಗಯ ಅಕ್ಷ ತಥಾಪಾನಂ ಸ್ತ್ರೀಯಶ್ಚ ಭರತರ್ಷಭ. ಇದು 4 ಅಂತ ಹೇಳ್ತಾರೆ. ಈ 4 ತಿಳಿದುಕೊಂಡಿದ್ದಾನಿವ, ಕತೆ ಕೇಳುಗ ಜನಮೇಜಯ. ನಾಳೆ ಚೆನ್ನಾಗಿ ಈ ಭೀಷ್ಮ ಹೇಳೋದು ಧರ್ಮರಾಜನಿಗೆ. ಹೀಗೆ ಧರ್ಮರಾಜನಿಗೆ ಕೇಳುವಾಗ ಹೇಳಿದ ಅಂತ ಹೇಳಿ, ಭೀಷ್ಮ ಹೇಳಿದ ಅಂತ ಹೇಳಿ ಕತೆ ಹೇಳೋದು ವೈಶಂಪಾಯನರು, ನೆನಪಿಟ್ಕೊಳ್ಳಿ. ಜನಮೇಜಯನಿಗೆ ಅವನು ಸರ್ಪಸತ್ರ ಮಾಡ್ತಾ ಇದ್ದಾನೆ. ಅವ ಕತೆ ಕೇಳುವಾಗ ಮಹಾಭಾರತ ಕತೆ ಮುಗಿದಿದೆ, ಪಾಂಡವರು ಸ್ವರ್ಗಕ್ಕೆ ತೆರಳಿದ್ದಾರೆ. ಹಾಗಾಗಿ ನಾವು ಸಹ ಜನಮೇಜಯನ ಅಂಗಳದಲ್ಲಿ ಇವತ್ತು ಕೇಳುತ್ತಾ ಇದ್ದೇವೆ, ಪಾಂಡವರು ಹೊರಟದ್ದನ್ನು ನೋಡಿದ್ದೇವೆ, ತಿಳಿದಿದ್ದೇವೆ. ಹೀಗೆ ಧರ್ಮರಾಜ ಏನು ಕೇಳಿಕೊಂಡ ಎನ್ನುವುದನ್ನು ಒಂದು ದೃಷ್ಟಿಯಿಂದ ನಾವು ಪೂರ್ವಾವಲೋಕನ, ಸಿಂಹಾವಲೋಕನ, ಹಿಂತಿರುಗಿ ನೋಡುವುದು. ಅದರಲ್ಲಿ ಹೇಳ್ತಾನೆ, 4 ವ್ಯಸನ ಮನುಷ್ಯನಿಗೆ ಬರ್ತದೆ, ಬಡಿತದೆ. ಅವನು ಆಸೆ ಪಟ್ಟು ಮಾಡಿಕೊಂಡ ಅದು ದುಶ್ಚಟಗಳು. ಅದು ಯಾವುದು ಕೇಳಿದ್ರೆ ಮೃಗಯ ಅಕ್ಷ ತಥಾಪಾನಂ ಸ್ತ್ರೀಯಶ್ಚ ಅಂತಾನೆ. ಬೇಟೆ, ಆನಂತರ ದ್ಯೂತ, ಅಕ್ಷದ್ಯೂತ, ಆನಂತರ ಕುಡಿತ, ಮತ್ತೆ ಹೆಣ್ಮರಳತನ.
ಅದರಿಂದ ಕಲಿ ಬಂದಾಗ ಕೇಳಿಕೊಂಡಾಗ ಪರೀಕ್ಷಿತನಿಗೆ, ಆಗ ಪರೀಕ್ಷಿತ ಜನಮೇಜಿ ಅವನ ಅಪ್ಪ. ಹಾಗೆ ಪರೀಕ್ಷಿತ ಬಂದಾಗ ಕೊಟ್ಟಿಲ್ಲ ಅವನು ಕಲಿಗೆ ಜಾಗ. ಕೊನೆಗೆ ಕಲಿ ಒತ್ತಾಟ ಪಟ್ಟದ್ದಕ್ಕೆ ನಿನಗೆ 4 ಕಡೆ ಕೊಡುತ್ತೇನೆ ಅಂತ. ಯಾವುದು? ಇದೆ ಮೃಗಯಾಕ್ಷ ತಥಾಪಾನಂ ಸ್ತ್ರೀಯಶ್ಚ. ಎಲ್ಲಿ ಜೂಜಾಡ್ತಾರೆ, ಎಲ್ಲಿ ಬೇಟೆಗಾರರಾಗಿ ಬೇಟೆಗೋಸ್ಕರ ಮೂಜಿಗೋಸ್ಕರ ಬೇಟೆಯಾಡಲಿಕ್ಕೆ ರಾಜರು ತೆರಳುತ್ತಾರೆ, ಎಲ್ಲಿ ಕುಡಿತಾರೆ, ಎಲ್ಲಿ ಹೆಣ್ಮಂಡಳರಾಗಿರ್ತಾರೆ ಅಂತ ಕಡೆಯಲ್ಲಿ ನಿನಗೆ ಜಾಗ ಅಂದ. ಕಲಿ ಲೆಕ್ಕ ಹಾಕಿದ. 4 ಕಡೆ ನನಗೆ ಹೇಳಿದೆ, ಆದ್ರೆ ಇದು ಒಂದೇ ಕಡೆ ಇದ್ದಾಗೆ ಉಂಟಲ್ಲ ಅಂದಾನೆ. ಎಂತ ಇದೊಂದೇ ಕಡೆ? ಹೌದು, ಜೂಜು ಆಡುವಾಗಲೇ ಸ್ವಲ್ಪ ಕುಡಿತಾರೆ, ಮತ್ತೆ ಹೆಣ್ಣನ್ನೆಲ್ಲ ಜೂಜಿಗೆ ಇಡುತ್ತಾರೆ ಅಂತಾರೆ. ಇನ್ನೊಂದು ಬೇಟೆ ಮಾತ್ರ ಹೊರಗೆ ಉಂಟು, ರಾಜರ ಬೇಟೆ ಅಷ್ಟೇ. ಹಾಗಾಗಿ ಏನು ಹೆಚ್ಚು ಕಡೆ ಹೇಳಿದಾಗ ಆಗ್ಲಿಲ್ಲ, ಕೇಳಿದದಕ್ಕೆ ಮತ್ತೆ ದುಡ್ಡಿನಲ್ಲಿ ಇಂತು ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟ ವಿಷಯ. ಅದ ಕತೆ ಬೇರೆ. ಕಲಿಯ ವಿಷಯ, ಕಲಿಯ ಪ್ರವೇಶ. ಇಲ್ಲಿ ಹೇಳುತ್ತಾನೆ ಭೀಷ್ಮ, ಇಷ್ಟೆಲ್ಲ ವಿಷಯಗಳುಂಟು. ತಪ್ಪು ವ್ಯಸನಗಳ ಬಗ್ಗೆ ಬೇಕುಗಳ ಹಿನ್ನೆಲೆಯಲ್ಲಿ ಹೋದ ರಾಜರ ಕತೆ ಇದು. ಇನ್ನು ಕ್ರೋಧಜಾನಿ ವ್ಯಸನಾನಿ, ಸಿಟ್ಟಿನಲ್ಲಿ ಆಗತಕ್ಕಂಥ ದುಶ್ಚಟಗಳು, ಅದು ಬೇರೆ ಉಂಟಂತ. ವಾಕ್ಪಾರುಷ್ಯಂ ತಥಾ ಉಗ್ರತ್ವಂ ದಂಡ ಪಾರುಷ್ಯಮೇವ ಚ ಆತ್ಮನಃ ನಿಗ್ರಹ ತ್ಯಾಗ ಅರ್ಥ ದೂಷಣಮೇವ ಚ. ಸಿಕ್ಕಾಬಟ್ಟೆ ಬೈಯುವುದು, ಮಾತಿನಲ್ಲಿ ತುಂಬಾ ಮೊನಚು, ಒಂದು ದೃಷ್ಟಿಯಿಂದ ನಿಂದೆ, ಆನಂತರ ಶಾರೀರಿಕವಾದಂತಹ ದಂಡ, ಕ್ರೂರತೆ, ಮಾರ್ಧವ ಇಲ್ಲ ಯಾವುದೇ ವಿಷಯದಲ್ಲಿಯೂ. ಅತ್ಯಂತ ಕಠೋರವಾಗಿ ಮಾಡ್ತಾನೆ ಹಿಂಸೆ. ಪ್ರಾಣಿಗಳಿಂದ ಪ್ರಾಣಿಗಳ ಹತ್ಯೆ ಅಂದಾಗ ಅದರಲ್ಲಿ ಮಾರ್ಧವ ಇಲ್ಲ. ಒಂದೊಮ್ಮೆ ಚಿಗರೆಯನ್ನು ಹುಲಿ ಹಿಡಿಯಿತು ಅಂದ್ರೆ ಅದು ಬಹಳ ಮೃದುವಾಗಿ ದಾಕ್ಷಿಣ್ಯದಿಂದಲ್ಲ, ಬಾಡಿದು ಹರಿದು ಹಾಗೆ. ಅದರಂತೆ ಉಗ್ರತ್ವ ಅಂತಾರೆ. ಮನುಷ್ಯನಲ್ಲಿ ಭಯಂಕರವಾದಂತಹ ಸಿಟ್ಟು, ಅದರಿಂದ ಅವನು ಉಗ್ರನಾಗ್ತಾನೆ, ಕೆರಳಿರ್ತಾನೆ. ಅದರೊಟ್ಟಿಗೆ ತನ್ನನ್ನೇ ತಾನು ನಾಶ ಮಾಡಿಕೊಳ್ತಾನೆ. ಅದಕ್ಕೆ ಬೇಕಾದಂತಹ ಅವಸ್ಥೆಗಳನ್ನು ತಂದುಕೊಳ್ಳುತ್ತಾನೆ. ಏನೋ ತಿನ್ನುವಂಥದ್ದು, ಏನೋ ಬಡ್ಕೊಳ್ಳುವಂಥದ್ದು, ಹಾರಿಕೊಳ್ಳುವಂಥದ್ದು ಎಲ್ಲ. ಮತ್ತೆ ಸಂಪತ್ತನ್ನು ದೂಷಣೆ ಮಾಡುತ್ತಾನೆ, ಸಂಪತ್ತನ್ನು ಎಳ್ಕೊಳ್ತಾನೆ, ದೋಚುತ್ತಾನೆ. ಇವೆಲ್ಲ ಕೋಪದಿಂದ ಆಗತಕ್ಕಂಥ ಅನ್ಯಾಯಗಳು ಅಂತಾರೆ. ಇದೆಲ್ಲ ವ್ಯಸನಗಳನ್ನು ಅಂತ ಬಿಡಬೇಕು. ಅದರ ಬಗ್ಗೆ ಮಾತನ್ನು ಉಲ್ಲೇಖ ಮಾಡ್ತಾರೆ. ಅವರಿಗೆ ತೋರಿಸಿಕೊಟ್ಟದ್ದಾಗೆ ವ್ಯಸನಗಳಿಂದ ದೂರ ಇರಬೇಕು ಅಂತ ಹೇಳಲಿಕ್ಕೋಸ್ಕರ 10 ಮುಖದಿಂದ ಆತನು ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳುವ ಸಂಗತಿಗಳು ಇಲ್ಲಿ ಬಂದಿವೆ. ಅದರೊಟ್ಟಿಗೆ ಯಂತ್ರಗಳ ಬಗ್ಗೆ ಹೇಳಿದ್ದಾರೆ ಅಂತಾನೆ. ಯಂತ್ರಾಣಿ ವಿವಿಧಾನ್ಯೇವ ಕ್ರಿಯಾಸ್ತೇಶಾಂಚ ವರ್ಣಿತ. ಎಲ್ಲ ಬಣ್ಣನೆಗಳೇ. ರಾಜರ ಹತ್ತಿರದಲ್ಲಿರತಕ್ಕ ಯಂತ್ರಗಳು ಯಾವುದು ಅಂತ ನೋಡಿ. ಯಂತ್ರಗಳ ಕ್ರಿಯೆಗಳು ಹೇಗಿವೆ ಅಂತ, ಮತ್ತೆ ಏನ್ ಕೆಲಸ ಮಾಡ್ತಾವುಗಳು, ಯಾವುದಕ್ಕೆ ಬಳಸಬೇಕು. ಆದ್ರಿಂದ ಕಲ್ಲುಗಳನ್ನು ಬಿಸಾಡುವ ಯಂತ್ರ ಇತ್ತು ಹೋರಾಟನಂಗಳದಲ್ಲಿ ಇವರಿಗೆ. ಎಲ್ಲ ಕಡೆ ಕೂತು ನೋಡ್ಲಿಕ್ಕೆ ಬೇಕಾದಂತಹ ಸಭಾಂಗಣ ಮಾಡಿದಾಗ ಸುಲಭವಾಗಿ ಹತ್ತುವ ಮೆಟ್ಟಿಲುಗಳ ವ್ಯವಸ್ಥೆ. ಮೆಟ್ಟಿಲು ಅಂದ್ರೆ ಎಸ್ಲೆವೇಟರ್ ಅಂತ, ಮೂವಿಂಗ್ ಸ್ಟೆಪ್ಸ್, ಕರ್ಕೊಂಡು ಹೋಗ್ತವೆ, ನಿಂತರ ಕರ್ಕೊಂಡು ಹೋಗ್ತವೆ. ಆಗ್ಲೇ ಮಾಡಿದ್ದು ಅವರು ಸಭಾಂಗಣದಲ್ಲಿ. ಮತ್ತು ಇವ ಮನೋಮಾರತ ಗಮ್ಯನಿ ಯಂತ್ರ ಯುಕ್ತ ವಿದುರ ವಾರಣಾವತದಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಪಾಂಡವರಿಗೆ ನಾವಿಕನಲ್ಲಿ ಹೇಳಿ, ನಾವಿಕನನ್ನು ಅಲ್ಲಿಟ್ಟು ಅವನಿಗೂ ಗುಟ್ಟಿನ ಭಾಷೆಯನ್ನು ಹೇಳಿಕೊಟ್ಟು ಬರ್ತಾರೆ 5-6 ಜನ. ಅವರ ನೀನು ಪಾರು ಮಾಡ್ಲಿಕ್ಕೆ ಉಂಟು ರಾತ್ರಿ ದೋಣಿಯಲ್ಲಿ ಅಂತ. ಎಲ್ಲಿದೆ ಇದು ದೋಣಿ ನಿನಗೆ ಅಂತ. ಯಾವ ದೋಣಿ? ಯಂತ್ರಯುಕ್ತ ಅಂತಾರೆ. ವಿದುರ ಮೆಷಿನ್ ಬೋಟ್ ಕೊಟ್ಟಿದ್ದಾನೆ ದಾಟ್ಲಿಕ್ಕೆ ಗಂಗೆಯನ್ನು. ಬಹಳ ಸ್ಪೀಡ್ ಹೋಗ್ತಾ ಇತ್ತಂದ. ಮನೋಮಾರುತ ಗಾಮಿನಿ ಅಂತಾರೆ. ಆ ಕಾಲದಲ್ಲಿ ಭಾರಿ ಜೋರಾಗಿ ಓಡಾಡತಕ್ಕಂತ ಯಂತ್ರವುಳ್ಳ ದೋಣಿಯನ್ನು ಅದು ಗಂಗೆಯಂತಹ ಭೀಕರವಾದಂತಹ ನದಿಯಲ್ಲಿ ದಾಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದು ಕತ್ತಲಲ್ಲಿ. ಅದು ಯಂತ್ರಗಳ ಬಗ್ಗೆ ಎಲ್ಲ ಮಾಹಿತಿಗಳು ರಾಜಧರ್ಮದಲ್ಲಿ ಉಂಟು ಅಂತಾನೆ ಈ ಪುಸ್ತಕದಲ್ಲಿ. ಬ್ರಹ್ಮದೇವರು ಕೊಟ್ಟದ್ರಲ್ಲಿ ಯಂತ್ರಗಳು, ಕೋಟೆಯ ಬಾಗಿಲು ಹಾಕುವ ವಿಧಾನದ ಯಂತ್ರ, ಜನರ ಮೇಲೆ ಆಯುಧಗಳು ಬೀಳುವ ರೀತಿಯ ಯಂತ್ರಗಳು, ಅಂದ್ರೆ ಹಿಂದೆ ಯಂತ್ರ ತಯಾರಿ ಆಗಿದೆ ಅಂತ. ಎಲ್ಲ ವಿಷಯದಲ್ಲಿ ಯಂತ್ರ ತಯಾರಾಗಿದೆ.
ನೋಡಿ, ಮೆಷಿನ್ ಬೋಟ್ ಅನ್ನೋದ್ರ ಮತ್ತೆ ಮಾತಾಡುವಾಗಿಲ್ಲ ನಾನು. ಅದನ್ನು ನಡೆಸಿಕೊಟ್ಟಿದ್ದಾರೆ ಅವರು. ಮತ್ತೆ ಸೋಭ ಅಂತೂ ವಿಮಾನದಲ್ಲಿ ತಿರುಗ್ತಾ ಇದ್ದವ, ಸಮುದ್ರ ಮೇಲೆ ಅವನನ್ನು ಬಡಿದ ಕೆಳಗಾಗಿದ್ದು ಕೃಷ್ಣ. ಪಾಂಡವರು ಕಾಡಿಗೆ ಹೋದಾಗ ಆದ ಘಟನೆ ಅದು. ಸೋಭನ ವಿಮಾನದ ಪತನ. ವಿಮಾನವೇ ನೋಡ್ತಾ ಇದ್ದಾರೆ ಎಲ್ಲ. ಕೃಷ್ಣ ಆದ್ರೆ ಗರುಡನ ಮೇಲೆ ಹೋಗುದು ನೋಡ್ತಾರೆ ಅಂತಾದ್ರೆ, ಇವನೊಂದು ಮನೆ, ಒಂದು ಗೂಡೆ, ಅದನ್ನು ಇನ್ನು ಅವಶೇಷ ಸಿಗ್ತದ, ಎಲ್ಲಿ ಅದೇ ಇಟ್ಕೊಂಡ್ರೆ ಅಂತ ಕೇಳಿ ಗೊತ್ತಾಗಬಾರ್ದು ಹೇಳಿ ಕೃಷ್ಣ ಅವನನ್ನು ಓಡಿಸಿ ಸಮುದ್ರದ ಮೇಲೆ ಸಮುದ್ರದ ಆಕಾಶದಲ್ಲಿ, ಸಮುದ್ರದ ಮೇಲಕ್ಕೆ ಆಕಾಶದಲ್ಲಿ ಆ ಪಟ್ಟಣವನ್ನು ಓಡಿಸಿ, ಸೋಭವನ್ನು ಓಡಿಸಿ ಅಲ್ಲಿ ಹೊಡೆದು ಬಂದದ್ದು. ಅಂದ್ರೆ ಆ ಸೋಭ ಪೂರ್ತಿ ಹುಡಿ ಹುಡಿಯಾಗಿ ಸಮುದ್ರ ಬಾಲಾಗಿದೆ. ಇದು ಕೃಷ್ಣನ ಚಾತುರ್ಯ. ಅಂದ್ರೆ ಆ ಕಾಲದಲ್ಲಿ ಯಂತ್ರದ ವ್ಯವಸ್ಥೆಗಳು ಹೇಗೆ ಹಾರಿಕೊಂಡಿದ್ದು ವ್ಯವಸ್ಥೆ ಮಾಡ್ತಿದ್ದು ಒಂದು ತೋರಿಸ್ಲಿಕ್ಕೆ ಒಂದು. ಇದನ್ನೆಲ್ಲ ಇಲ್ಲಿ ಪಟ್ಟಿ ಮಾಡಿದ್ದಾರೆ, ಹೇಳಿಕೊಡ್ತಾರೆ. ವಿವಿಧ ಯಂತ್ರಗಳುಂಟು ಅಂತ. ಮತ್ತೆ ಅವಮರ್ದ, ಪ್ರತಿಘಾತ, ಕೆತನಾಂಚ ಭಂಜನಂ, ಪರರಾಷ್ಟ್ರದ ದೊಡ್ಡ ದೊಡ್ಡ ಸಂಕೀರ್ಣಗಳ ಮೇಲೆ, ಕಟ್ಟಡಗಳ ಮೇಲೆ ಯಾವ ರೀತಿಯಾಗಿ ಆಕ್ರಮಣ ಮಾಡಬೇಕು, ಅಲ್ಲಿ ಜನರನ್ನು ಹೇಗೆ ಪ್ರತಿಬಂಧಿಸಬೇಕು ಮತ್ತೆ ಮುಗಿಸಬೇಕು. ಹಾಗೆ ಚೈತ್ಯ ಧ್ರುವಾಮರ್ದಶ್ಚ, ಸುಡುವ ತಾಣ, ಸುಡುಗಾಡು, ಅದನ್ನು ಚೈತ್ಯ ಕರೀತಾರೆ. ಅಲ್ಲಿ ಇರತಕ್ಕಂಥ ಮರಗಳು, ಅದನ್ನೆಲ್ಲ ಒಂದು ರೀತಿಯಿಂದ ಪ್ರೊಟೆಕ್ಷನ್ ಇಟ್ಟಾಗಿ ಅವುಗಳನ್ನು ಬೀಳಿಸುವ ವ್ಯವಸ್ಥೆ, ಕಡಿಯುವ ಕ್ರಮ, ಅಂದ್ರೆ ಯಂತ್ರಗಳಿಂದ ಮಾಡುವಂತಹ ವ್ಯವಸ್ಥೆಗಳಲ್ಲಿ ಇದನ್ನೆಲ್ಲ ಇಲ್ಲಿ ಹೊರಡ್ತಾರೆ. ರೋಧ ಕರ್ಮಾಂತನಾಶನಂ, ಮನುಷ್ಯರ ಕೆಲಸವನ್ನು ತಡೆ ಮಾಡುವುದು ಹೇಗೆ, ನಡುವೆ ವಿಘ್ನ ತರುವುದು ಹೇಗೆ, ಇದನ್ನೆಲ್ಲ ಹೇಳಿಕೊಡ್ತಾರೆ. ಅಪಸ್ಕರೋತ ಮಮನಂ ತಥೋ ಭಾಸ್ಯಾಚ ವರ್ಣಿತ, ಯಾರನ್ನು ಪ್ರೀತಿಸಬೇಕು, ಯಾವ ರೀತಿಯಲ್ಲಿ ಅವರನ್ನು ಬೀಳಿಸಬೇಕು. ಹೇಸಿಗಳು ಏನು ಅಂದ್ರೆ ತ್ಯಾಜ್ಯಗಳು, ಮಲ ಕತೆ, ಅದು ವಾಂತಿಯ ಕತೆ. ಇದು ಯಾಕೆಲ್ಲ ಬೇಕು ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ಸೇವಕನಲ್ಲಿ ಆಗಬೇಕಾಗಿರತಕ್ಕಂತಹ ಏರುಪೇರುಗಳಿಂದ ಅವನ ರಾಜ್ಯಕ್ಕೆ ಆಗಿರತಕ್ಕ ಅನ್ಯಾಯವನ್ನು ಇವತ್ತು ಆಗಿದ್ದಾನೆ. ಎಲ್ಲಿಯೋ ಒಬ್ಬ ಯಾವುದೇ ಮೂಲೆಯಲ್ಲಿ ಏನೋ ಒಂದು ಆದ ಅಂದ್ರೆ ರಾಜ್ಯದಲ್ಲಿ ಅವನನ್ನು ಕೂಡ ಹಿಡಿತಾರೆ, ಹಿಡಿದು ವೈದ್ಯಕೀಯ ತಪಾಸಣೆ ಮಾಡ್ತಾರೆ. ಏನು ಸಾಂಕ್ರಾಮಿಕ ರೋಗ ಬಂದಿದೆ, ಅವನು ಎಲ್ಲಿಂದ ಬಂದ, ಎಲ್ಲಿ ಹೋಗಿದ್ದ, ಯಾವ ಮಾರ್ಕೆಟಿನಿಂದ ಏನು ತಿಂದ, ಯಾವತ್ತಿನಿಂದ ಶುರುವಾಯಿತು ಎಲ್ಲ ಗುರುತಿಸ್ತಾರೆ. ಹಾಗೆ ವಮನಂ ಅಪಸ್ಕರೋತ ವಮನಂ, ಒಬ್ಬ ಹೇಲು, ಅದರ ಪರೀಕ್ಷೆ, ಮಲ ಮೂತ್ರಗಳ ಚಿಂತನೆ, ಅದರ ವಾಸನೆ, ಅದರಲ್ಲಿ ಹಾಕಿರತಕ್ಕಂಥ ಮದ್ದು ಅಥವಾ ವಿಷ, ಇದರ ಪ್ರಯೋಗಗಳು, ಇದನ್ನೆಲ್ಲ ಹಿಂದೆ ಗುರುತಿಸಿದ್ರು. ಮಲದ ಪರೀಕ್ಷೆ ಇತ್ತು, ವಾಂತಿ ಪರೀಕ್ಷೆ ಇತ್ತು. ಇದನ್ನ ಹೇಳ್ತಾರೆ ಹೇಗೆ ಅಂತ ನೋಡುವಂತ. ಹಸಿರಾಗಿತ್ತು, ಕಪ್ಪು ಕಪ್ಪಾಗಿತ್ತು, ವಾಂತಿಯಲ್ಲಿ ಏನು ಸೇರಿದೆ ಅನ್ನೋದು ಹೇಳಲಿಕ್ಕಾಗತ್ತೆ ಅಂತ. ಅದ್ಭುತವಾದ ವ್ಯವಸ್ಥೆಗಳು ಇವನ್ನೆಲ್ಲ ರಾಜಧರ್ಮದಲ್ಲಿ ನಾವು ಹಾಕಿದ್ದೇವೆ, ತಿಳಿಸಿಕೊಟ್ಟಿದ್ದೇವೆ. ಇದಕ್ಕೆಲ್ಲ ಜಾಗ ಇದೆ ಅಂತ. ಅಥವಾ ಅವನನ್ನು ಕಕ್ಕಿಸಲಿಕ್ಕೆ ಅವನು ಹಾಕಿಕೊಂಡದ್ದನ್ನು ಯಾವುದೋ ಒಂದು ಮೂತ್ರರತ್ನಗಳನ್ನೆಲ್ಲ ನುಂಗಿ ಹಾಕಿದ್ರೆ ತೆಗೆಯುವ ವಿಧಾನಗಳನ್ನು ಹೇಳ್ತಾರೆ ಹೊಟ್ಟೆಯಿಂದ. ಅದನ್ನು ಗಮನಿಸ್ತಾರೆ. ಅಂದ್ರೆ ಆ ರೀತಿಯಾದ ಕಳ್ಳರ ಅಥವಾ ಇತರ ಅವ್ಯವಹಾರಗಳ ವ್ಯವಸ್ಥೆಗಳು ಇದ್ದವು. ಪಣಮಾನಕ ಶಂಕಾನ ಭೇರೀಣಾಂಚ ಯುಧಿಷ್ಠಿರ ಉಪಾರ್ಜನ ದ್ರವ್ಯಾಣ ಪರಮರ್ಮಚ ತಾನಿಷಟ್, ಸ್ವತ್ತುಗಳನ್ನು ಒಟ್ಟು ಮಾಡಿಕೊಳ್ಳಿಕ್ಕೆ ಉಂಟು, ಅವುಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಉಂಟು. ಬಡಿಯುವ ವಸ್ತುಗಳು, ಊದುವ ವಸ್ತುಗಳು, ಇವನ್ನೆಲ್ಲ ಕೋಲಿನಿಂದ ಬಡಿಯುವಂಥದ್ದು, ಕೈಯಿಂದ ಬಡಿಯುವಂಥದ್ದು. ಈ ನಾದದ ಸಂಕೇತದಲ್ಲಿ ಶತ್ರುಗಳ ಆಕ್ರಮಣ ಎಲ್ಲ ಇರ್ತದೆ, ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತಾನೆ. ಸಹಜವಾಗಿ ಕೆಲವೊಮ್ಮೆ ದುಷ್ಟಗುಣಗಳು ಬಂದಾಗ, ದುಷ್ಟ ಅರಿಷ್ಟಗಳು ನಿಂತಾಗ ವಾದ್ಯ ವಿಶೇಷಗಳು ಬಡ್ಕೊಳ್ತಾವೆ ತಮ್ಮಷ್ಟಕ್ಕೆ. ಇದ್ದಲ್ಲಿ ನಗರಿ ಹೊಡ್ಕೊಳ್ತದೆ, ಯಾರಿಲ್ಲ ಆಗಿ ಹೋಗ್ತದೆ. ಅವುಗಳು ಸಾಧನೆ ಮಾಡೋದಿಲ್ಲ. ಕೆಲವೊಮ್ಮೆ ಬಡಿದ್ರು ಏನೋ ಅವಘಡ ಉಂಟು ಅಂತ ಅರ್ಥ ಯಜಮಾನನಿಗೆ. ಶಂಖ ಊದಿದಾಗ ಶಂಖ ಸ್ವರವೇ ಬರದಿದ್ರೆ ಅವತ್ತೇನೋ ಹೆಚ್ಚು ಕಡಿಮೆ ಆಗಿದೆ ಅಂತ, ಅದು ಲಕ್ಷಣಗಳು. ಇವನ್ನೆಲ್ಲ ಇಲ್ಲಿ ಹೇಳ್ತಾರೆ ಅಂತಾನೆ. ಇದನ್ನೆಲ್ಲ ಒಟ್ಟು ಮಾಡುವ ರೀತಿ ಹೇಗೆ, ಎಲ್ಲಿಂದ ತರಬೇಕು, ಯಾಕೆಂದ್ರೆ ಅದು ಮೂಲ ಸ್ಥಾನ ಯಾವುದು. ನಾವಿವತ್ತು ಯಾವ್ಯಾವುದೋ ಕಡೆಯಿಂದ ಯಾವ್ಯಾವುದೋ ತರುವ ಮೂಲಕ ಅದರ ಶುದ್ಧತೆಯನ್ನು ನೋಡ್ತಾ ಇಲ್ಲ, ಒರಿಜಿನಾಲಿಟಿ, ಅದರ ಬಗ್ಗೆ ಇಲ್ಲಿ ಗಮನ ಉಂಟು, ಮಾತುಂಟು ಹೇಳ್ತಾರೆ. ಅದು ವಿಶೇಷ. ಮತ್ತೆ ಮತ್ತೊಬ್ಬರಲ್ಲಿ ಇರತಕ್ಕಂತಹ ವಿಶೇಷವಾದಂತಹ ಸೊತ್ತುಗಳು ಎಲ್ಲಿಯಾದ್ರೂ ಒಂದು ಕಡೆಯಲ್ಲಿ ಇರ್ತದೆ, ಇರಬೇಕಾದ್ದು 6 ಬಗೆ ಉಂಟಂತಾರೆ. ಮಣಯ, ಪಶವ, ಪೃಥ್ವಿ,
ಆಗಬೇಕಾದ ಸಂಗತಿಗಳೆಲ್ಲ ಏನಂತ ಹೇಳಿದ್ರೆ ವಾಸ್ತವವಾಗಿ ಜನರಲ್ಲಿರತಕ್ಕಂಥ ಸೊತ್ತುಗಳು ಒಂದು ದೃಷ್ಟಿಯಿಂದ ವಾಸಃ ದಾಸ್ಯಾದಿ ಕಾಂಚನ, ದುಡ್ಡು ಇದೊಂದು ದೊಡ್ಡ ಸಂಗತಿ, ಮತ್ತೆ ಕೆಲಸದವರು ಅದು ಒಂದು ದೊಡ್ಡ ಸಂಗತಿ, ಬಟ್ಟೆ ಬರೆಗಳು ಅದು ಒಂದು ಲೆಕ್ಕಾಚಾರದಲ್ಲಿ ಉಂಟು. ಏನೆಲ್ಲ ದ್ರವ್ಯ ಒಟ್ಟು ಮಾಡಬೇಕು ಮನುಷ್ಯ ಅಂದರೆ ಅವನು ಒಳ್ಳೆಯ ಬಟ್ಟೆ ಬರೆಗಳನ್ನೆಲ್ಲ ಒಟ್ಟು ಮಾಡಿಕೊಳ್ಳಬೇಕು, ಅವನ ರಾಜ್ಯಕ್ಕೆ ಬೇಕಾದ ಹಾಗೆ ಅಥವಾ ವಿಶೇಷವಾದಂತಹ ಬದುಕಿಗೆ ಅಂತ. ಅದರಂತೆ ಸಂಪತ್ತನ್ನು ಒಟ್ಟು ಮಾಡಿಕೊಳ್ಳಬೇಕು, ಬಂಗಾರ. ಮತ್ತೆ ಕೆಲಸದವರನ್ನು ಹಾಗೆ ಹೆಚ್ಚಿರಬೇಕು, ದೇಶದ ಅಭಿವೃದ್ಧಿಗೆ ಅವರು ಕಾರಣರಾಗ್ತಾರೆ, ಅವರನ್ನು ಸಾಕಿಕೊಂಡು ಅವರನ್ನು ಇಟ್ಟುಕೊಂಡು ಅವರಿಂದ ಕೆಲಸ ಮಾಡಿಸಿಕೊಂಡು ಅನೇಕ ರೀತಿಯ ಕೆಲಸದವರಿದ್ದಾರೆ. ಮತ್ತು ನೆಲ ವಿಸ್ತಾರ ಆಗಬೇಕಲ್ಲ, ಇದು ಒಂದು ದೊಡ್ಡ ಸಂಪತ್ತು ರಾಜ್ಯಕ್ಕೆ, ಇದು ರಾಜ ಸಂಪತ್ತು, ಇದು ದೇಶದ ಸಂಪತ್ತು. ಹಾಗೆಯೇ ಮಣಯ ಪಶವಶ್ಚೆ, ಮುತ್ತುರತ್ನಗಳು ಮತ್ತೆ ಪ್ರಾಣಿ ಸಂಪತ್ತು, ಗೋವುಗಳು, ಆಡುಗಳು, ಕುರಿಗಳು, ಒಂಟೆಗಳು, ಕತ್ತೆಗಳು, ಇವೆಲ್ಲ ಹೆಸರ ಕತ್ತೆಗಳು, ರಥಕ್ಕೆ ಮುಂತಾದಕ್ಕೆ, ಇವೆಲ್ಲ ಚದುರಂಗ ಸೈನ್ಯಕ್ಕೆ, ಇವೆಲ್ಲ ಪ್ರಾಣಿಗಳು, ಪಶು ಸಂಪತ್ತು ಬೇಕವನಿಗೆ. ಪ್ರಜೆಯ ಪಶುಭಿಹಿ ಬ್ರಹ್ಮವರ್ಚಸೇನಾನ್ನಾದ್ಯೇನ ಸುವರ್ಗೇಣ ಲೋಕೇನೆಲ್ಲ ಹೇಳ್ತಾನೆ, ಬೇರೆ ಬೇರೆ ಶಬ್ದಗಳನ್ನು ಹೇಗೆ ಏನು ಅಂತ. ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನ್ ಅಹಂ ಅಂತ ಅಂತಾರೆ. ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನ್, ಗೋವುಗಳು ಹೈನುಗಾರಿಕೆಗೆ, ಕುದುರೆಗಳು ಓಡಾಟಕ್ಕೆ, ಆನಂತರ ಕೆಲಸ, ಪುರುಷರು ಭೃತ್ಯಕ್ಕೆ ಕೆಲಸಕ್ಕೆ, ಅದರೊಟ್ಟಿಗೆ ಅಜಾವಿಕಗಳು ಅವು ಹೋಮ ಹವನಕ್ಕೆ, ಆವಿಕ ಅದು ಬಟ್ಟೆ ಮಾಡಲಿಕ್ಕೆ, ಉಣ್ಣೆ ಬಟ್ಟೆಗಾಗಿ, ಅವಿ ಕುದುರೆ ಅಲ್ಲ ಕುರಿ, ಕುದುರೆ ಹೋರಾಡ್ಲಿಕ್ಕೆ, ಕುರಿ ಬಟ್ಟೆಗೆ, ಆಡು ಹೋಮಕ್ಕೆ, ದನ ಯಜ್ಞೋಪಯೋಗಿಯಾದಂತಹ ಹಾಲು ಮುಂತಾದವುಗಳಿಗೆ. ಹೀಗೆ ಇವೆಲ್ಲ ಪಶುಗಳು ಮನುಷ್ಯನ ಹತ್ತಿರದಲ್ಲೇ ಇವೆ ಬೇಕಾಗ್ತದೆ. ಕತ್ತೆ ದುಡಿಲಿಕ್ಕೆ, ದುಡಿಸಿಕೊಳ್ಳಲಿಕ್ಕೆ, ಅದರ ಮೇಲೆ ಭಾರ ಹಾಕಲಿಕ್ಕೆ, ಒಂಟೆಯು ಮರುಭೂಮಿ ಅಂತ ಪ್ರದೇಶದಲ್ಲಿ ಹೋಗ್ಲಿಕ್ಕೆ, ಊರಲ್ಲೆಲ್ಲಾದ್ರೂ. ಹೀಗೆ ಎಲ್ಲ ಸಂಪತ್ತುಗಳು ಇರುವ ಹಾಗೆ ಅವನು ನೋಡಿಕೊಳ್ಳಿಕ್ಕೆ, ಆ ಸಂಪತ್ತುಗಳ ಬಗ್ಗೆ ವಿಸ್ತಾರವಾದ ಚಿಂತನೆ ಇಲ್ಲಿದೆ. ಮತ್ತೆ ಲಬ್ಧಸ್ಯ ಪ್ರಶಮನಂ ಸತಾಂಚೈವ, ವಿಧಿವತ್ತದ ಒಳ್ಳೆ ರೀತಿಯಿಂದ ಜನರಿಗೆ ಕೊಡಬೇಕು, ಹೇಗೆಯೂ ಕೊಡುವುದಲ್ಲ. ಸತಾಂಚೈವ ಅಭಿಪೂಜನಂ ಜಪಹೋಮ ವಿಧಿಜ್ಞತ, ಮನುಷ್ಯ ಸಂಪಾದನೆ ಮಾಡಿದ್ದನ್ನು, ರಾಜ ಸಂಪಾದನೆ ಮಾಡಿದ್ದನ್ನೆಲ್ಲ ಇನ್ನೊಬ್ಬರಿಗೆ ಹಂಚಬೇಕು, ಅದನ್ನು ಉಳಿಸಿಕೊಳ್ಬೇಕು, ಹಾಳಾಗದಂತೆ ನೋಡಿಕೊಳ್ಳಬೇಕು. ಅದಕ್ಕೋಸ್ಕರ ಒಳ್ಳೆಯವರನ್ನು ಮೆಚ್ಚುಗೆಯಲ್ಲಿ ಇಟ್ಟುಕೊಳ್ಳಬೇಕು. ಅವರು ಬಂದಾಗ ಬರ್ತಾರೆ, ತಿಂದಾಗ ತೆಗಿತಾರೆ ಅಂತಲ್ಲ, ಅವರಿಗೆ ಗೌರವ ಕೊಡಬೇಕು. ಅವನು ವಿದ್ವದ್ಭಿಹಿ ಏಕೀಭಾವಶ್ಚ, ತಿಳಿದವರ ಜೊತೆಯಲ್ಲಿ ಲಡಾಯಿ ಮಾಡಲಿಕ್ಕಿಲ್ಲ, ಅಭಿಪ್ರಾಯ ಭೇದ ಬರಬಾರದು, ಅವರಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳುವಾಗಿ ಆ ವಿನಿಮಯವನ್ನು ನಡೆಸಿಕೊಡುವಲ್ಲಿ ರಾಜ ಅವರೊಟ್ಟಿಗೆ ಸೇರಬೇಕು, ಅವರ ತತ್ವಕ್ಕೆ ಅರ್ಥ ಆಗಿರಬೇಕು. ಒಂದೊಮ್ಮೆ ರಾಜ ಅವರ ತತ್ವಗಳಿಗೆ, ಪ್ರಿನ್ಸಿಪಲ್ಗಳಿಗೆ, ಅವರ ಮಾತುಗಳಿಗೆ, ಅವರ ಚಿಂತನೆಯ ವ್ಯವಸ್ಥೆಯಲ್ಲಿ ಒಂದು ಕಾರ್ಯಕ್ಷಮನಾಗದಿದ್ರೆ ಮತ್ತವರು ಸಲಹೆ ಕೊಡುವುದಿಲ್ಲ, ನಡೆಸಿಕೊಡುವುದಿಲ್ಲ. ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹೇಳುವವರು ಸಜ್ಜನರು, ಸ್ವಂತಕ್ಕಲ್ಲ. ಹೀಗೆ ರಾಜನಿಗೆ ಬಹಳ ಚೆನ್ನಾಗಿ ರಾಜರು ಹೇಳಿಕೊಟ್ಟಂತಹ ವಿದ್ವತ್ತಿನ ಸಲಹೆಗಳು ಇವು ಲಿಸ್ಟುಗಳಿವೆ ಅಂತ. ಜಪಹೋಮ ವಿಧಿಜ್ಞತ, ಅದರೊಟ್ಟಿಗೆ ಜಪ ಹೋಮ ಅದನ್ನು ಚೆನ್ನಾಗಿ ತಿಳಿಬೇಕು ರಾಜ. ಇಲ್ಲದಿದ್ದರೆ ಪುರೋಹಿತರವನಿಗೆ ಹಾಕ್ತಾರೆ ಟೊಪ್ಪಿ, ಮತ್ತೆ ಅದು ಮಾಡುವ ಇದು ಮಾಡುವ ಅಂತ. ಯಾಕೆ ಮಾಡಬೇಕು, ಅದರಲ್ಲಿ ವಿಷಯ ಏನು, ಇದಕ್ಕೆ ಸಂಬಂಧ ಹೇಗೆ? ಇವತ್ತು ನಾವು ನೋಡುವುದಿಲ್ಲ ಲೋಕದಲ್ಲಿ ಎಲ್ಲ, ಒಂದು ಕಡೆಯಲ್ಲಿ ಬ್ರಹ್ಮಕಲಶವೋ ಉತ್ಸವವೋ ವಿಶೇಷವಾದಂತಹ ಜೀರ್ಣೋದ್ಧಾರವೋ ಆಗಿಬಿಟ್ರೆ ಎಲ್ಲವೂ ಅಲ್ಲಿ ಆಗುತ್ತೆ. ಆಗ ಒಂದು ಬಿಡದೆ, ಅದು ಯಾವ ದೇವತೆಯ ತಾಣ ಆದರೂ ಅಲ್ಲಿ ನಾಗಮಂಡಲ ಅಂತೂ ಆಗಿಯೇ ಆಗ್ತದೆ. ಮತ್ತೆ ಶಕ್ತಿ ಭದ್ರಕ ಮಂಡಲಗಳ ಪೂಜೆ ಪುನಸ್ಕಾರಗಳು ರಾತ್ರಿ ಹೊತ್ತಿನಲ್ಲಾಗುವುದು ಆಗಿಯೇ ಆಗ್ತದೆ. ಅನ್ನಾರಾಧನೆ ಅಂತ ಉಂಟಲ್ಲ ಬಿಡಿ, ಅದರೊಟ್ಟಿಗೆ ಹರಿದ ವಿಷಯಗಳ ಬಗ್ಗೆ ಕೆಲವು ನಾಟಕಗಳು. ನಾನು ಇತ್ತೀಚೆಗೆ ಉತ್ಸವದ ಒಂದು ಆಹ್ವಾನ ಪತ್ರಿಕೆ ನೋಡಿದೆ. ಅದರಲ್ಲಿ ದೊಡ್ಡ ಅಂಶದಲ್ಲಿ ಕೆಂಪು ಶಾಯಿಯಲ್ಲಿ ಮಹಾರಥೋತ್ಸವ ಬರೆದಿದ್ದಾರೆ. ಅದೇ ರೀತಿಯಾಗಿ ಮಹಾರಥೋತ್ಸವ ಬರೆದ ಏನೊಂದು ಗೌಜಿ ಗಮ್ಮತ್ತಿದೆ, ಅದೇ ರೀತಿಯಾಗಿ ಅದೇ ಪುಟಗಳಲ್ಲಿ ಆಚೆ ಈಚೆ ಅದೇ ಕೆಂಪು ಅಕ್ಷರಗಳಲ್ಲಿ ಪ್ರತಿನಿತ್ಯ ನಡೆಯತಕ್ಕಂತಹ ಎಲ್ಲ ಕಾರ್ಯಕ್ರಮಗಳು, ಅದೇ ಇಂಥದ್ದೇ ಕಾರ್ಯಕ್ರಮಗಳು. ಯಾವುದೋ ಒಂದು ನಾಟಕ, ಯಾವುದೋ ಒಂದು ರೀತಿಯ ಕುಣಿತಗಳು, ಯಾವುದೋ ಒಂದು ರೀತಿಯತಕ್ಕಂತಹ ವಾದ್ಯ ವಿಶೇಷಗಳು, ಇವನ್ನೆಲ್ಲ ಹಾಕುವ ವ್ಯವಸ್ಥೆ ಪ್ರತಿನಿತ್ಯ ಆಗತಕ್ಕ ವಿಶೇಷ ವಿಷಯಗಳಿಗೆ ಮಹಾರಥೋತ್ಸವದ ಸ್ಥಾನಮಾನ ಕೊಟ್ಟಿದ್ದಾರೆ ಅವರು.
ನಾನು ಕೇಳಿದ್ರೆ ಅವರು ಹೇಳುತ್ತಾರೆ, ಹೌದು ಸ್ವಾಮಿ, ರಥೋತ್ಸವಕ್ಕೆ ಬರುವವರಿಗಿಂತ ಜಾಸ್ತಿ ಜನ ಅಲ್ಲಿ ಬಂದಿದ್ದಾರೆ, ಬರ್ತಾರೆ ಹೇಳ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ದುಡ್ಡು ಕೊಡುವವರು ಅಲ್ಲಿ ಜಾಸ್ತಿ ಕೊಡ್ತಾರೆ ಹೇಳ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀರಾ, ನಂದು ಇರ್ಲಿ ಅಂತ ಹೇಳ್ತಾರಂತೆ. ಮತ್ತೆ ಯಾವುದಕ್ಕೂ ಇಲ್ಲ. ಧಾರ್ಮಿಕ ಕಾರ್ಯಕ್ರಮ ಇವತ್ತು ಆಗತಕ್ಕಂಥ ಎಲ್ಲಿಯೇ ನಡೆಯತಕ್ಕಂಥ ರಥೋತ್ಸವಗಳಲ್ಲಿ ಎಲ್ಲಿಯೂ ಸಹ ಧಾರ್ಮಿಕ ಅಂದ್ರೆ ರಿಚುವಲ್ಸ್ಗಳು, ಪೌರೋಹಿತ್ಯ ಪ್ರಕರಣಗಳು ನಡೀತಾವೆ. ಸಾಂಸ್ಕೃತಿಕ ಅಂದ್ರೆ ಹಾಡು ಕುಣಿತ ಇವೆಲ್ಲ ನಡೀತದೆ. ವೇದಾಂತಗಳ ಚಿಂತನೆಯಲ್ಲಿ, ಪ್ರತಿಷ್ಠಿತನಾದ ಭಗವಂತನ ವಿಶೇಷವಾದ ಶಕ್ತಿಗಳ ಚಿಂತನೆಯಲ್ಲಿ ಯಾರಿಲ್ಲ. ಅಲ್ಲಿ ಸ್ಟೇಜೇ ಇಲ್ಲ, ಜನವಿಲ್ಲ, ಅಧ್ಯಕ್ಷತೆ ಇಲ್ಲ, ಆರ್ಗನೈಸರ್ಸ್ ಇಲ್ಲ, ಮಾಡೋದೇ ಇಲ್ಲ, ಬೇಕಾಗಿಲ್ಲ. ಅವರು ಹೇಳುದೇನು ಉತ್ತರ ಕೇಳಿದ್ರೆ, ಯಾರು ಜನ ಬರ್ತಾರ್ರಿ ಅಂತ ಆಯ್ತಲ್ಲ, ಅವರೇ ಬರುವುದಿಲ್ಲ, ಅವರವರು ಬರುವುದಿಲ್ಲ, ಇನ್ನೇನು. ಹೀಗಾಗಿ ನಾವು ಉಳಿದದ್ದನ್ನು ಕೊಡುವ ಮೂಲಕ ಅವರು ಅದಕ್ಕೆ ಬಂದ್ರು, ನಾವು ಕೊಡದಿದ್ರೆ ಇದನ್ನು ಖಂಡಿತವಾಗಿ ಇಷ್ಟಪಡ್ತಾರೆ. ಮನಸ್ಸು ಏನೋ ಒಂದನ್ನು ಹಚ್ಚಿಕೊಳ್ತದೆ. ನೀವು ಒಳ್ಳೆಯ ಸಂಗತಿಯನ್ನು ಕೊಟ್ಟರೆ ಅದನ್ನೇ ಹಚ್ಚಿಕೊಳ್ತದೆ, ಮೆಚ್ಚಿಕೊಳ್ತದೆ. ನೀವು ಕೆಟ್ಟದ್ದನ್ನು ಅದಕ್ಕೆ ಸಪ್ಲೈ ಮಾಡಿದ್ರೆ ಅದನ್ನೇ ಅದು ಇಷ್ಟಪಡ್ತದೆ ಹೆಚ್ಚು. ನೀರು ತಗ್ಗಿಗೆ ಹರಿಯುವುದು ಬೇಗ, ಮೇಲಕ್ಕೆ ಅದು ದೂಡಬೇಕದನ್ನು. ಹಾಗೆ ಮನಸ್ಸು ತಗ್ಗಿನ ವಿಷಯಗಳಿಗೆ ಓಡುತ್ತದೆ. ನಾವದಕ್ಕೆ ಟ್ರೈನಿಂಗ್ ಕೊಟ್ಟು, ಶಿಕ್ಷಣ ಕೊಟ್ಟು ಒಂದು ಉತ್ತಮ ವಿಷಯವನ್ನು ಪಡೆಯುವಂತೆ ಮಾಡಬೇಕು. ಒಂದೇ ಉತ್ಸವಗಳಲ್ಲಿ ಹೇಳುತ್ತಾ ಅವರಿಗೆ ಅದರಲ್ಲಿ ಆಸ್ತಿ ಮೂಡುವ ಹಾಗೆ ಅವರನ್ನು ಪುಣ್ಯಾತ್ಮರನ್ನಾಗಿ, ಆಸ್ತಿಕರನ್ನಾಗಿ ಮಾಡುವ ಮುಖ್ಯ ವಿಶೇಷ ತುರ್ತು ಕೆಲಸ ಇದೆ ಈಗ ಆ ಲೆಕ್ಕದಲ್ಲಿ. ಇಲ್ಲಿ ಎಲ್ಲ ಹೇಳ್ತಾರೆ, ಒಳ್ಳೆ ಸಂಗತಿಗಳು ಬಂದಿವೆ ಅಂದಾಗ ಅದನ್ನೆಲ್ಲ 10 ಜನರಿಗೆ ಹಂಚಿಕೋ, ಎಲ್ಲರನ್ನು ಚೆನ್ನಾಗಿ ನೋಡಿಕೋ, ಅವರ ಜೊತೆಯಲ್ಲಿ ಅಭಿಪ್ರಾಯವನ್ನು ಒಂದೇ ಆಗಿ ಹಂಚಿಕೋ, ಮತ್ತೆ ಮಾಡಬೇಕಾದಂತ ಜಪಗಳು ಹೋಮಗಳು ಏನು ಎನ್ನುವುದರ ಬಗ್ಗೆ ನೀನು ತಿಳಿದುಕೋ. ಅವರು ತಿಳಿದಿದ್ದಾರಲ್ಲ, ನಿನಗೆ ಗೊತ್ತಾಗಲಿ. ವೈದ್ಯ ತಪಾಸಣೆ ಮಾಡ್ತದೆ ಸರಿ, ನಮ್ಮನ್ನು ನಾವು ಓದಲಿಲ್ಲ, ಆದ್ರೆ ಕಾಯಿಲೆಯನ್ನು ಹೇಳುವ ಅವನೇ ಅನಾಲಿಸಿಸ್ ಮಾಡಿ, ನಾವಲ್ಲ. ಆದ್ರೆ ಅದನ್ನು ಗುರುತಿಸಿಕೊಳ್ಬೇಕು ನಾವಲ್ಲ. ಮತ್ತೆ ಹೌದಂತೆ, ನನಗೆ ಹೀಗೆ ಉಂಟಂತೆ, ಸ್ವಲ್ಪ ಜಾಗ್ರತೆ ಮಾಡಿ ಹೇಳಿದ್ದಾರೆ, ಹಾಗಿಂತ ಅಭ್ಯಾಸ ಅವನಿಗೆ ಆಗ್ಬೇಕಲ್ಲ. ಅದನ್ನು ಹೇಳುದಿಲ್ಲ ಅಂದ್ರೆ ಏನು? ಅದನ್ನು ರಾಜ ಮಾಡಿಸಿಕೊಳ್ಳತಕ್ಕಂಥ ಕರ್ಮಾಂಗಗಳಲ್ಲಿ ಏನಾಗಿದೆ ಎನ್ನುವುದನ್ನು ರಾಜನಿಗೆ ತಿಳಿಸಿ ಮಾಡಿದರೆ ಉತ್ತಮ. ಆದಂತಹ ವಿಷಯಗಳು ಇಲ್ಲಿವೆ ಅಂತ ಈ ರಾಜಧರ್ಮದ ದೊಡ್ಡ ಪರ್ವದಲ್ಲಿ ಅದೆಲ್ಲ ಸೇರಿದೆ. ಮಂಗಳಾಲಮನಂಚೈವ ಶರೀರಸ್ಯ ಪ್ರತಿಕ್ರಿಯಾ. ರಾಜ ಪ್ರತಿನಿತ್ಯ ಬೆಳಿಗ್ಗೆದ್ದು ಒಳ್ಳೆಯದನ್ನು ನೋಡಿ ಹೋಗಬೇಕು. ಕಪಿಲಾಂ ದರ್ಪಣಂ ಭಾನು ಭಾಗ್ಯವಂತ ಜಬುಪತಿ ಅಂತೇಳಿ ಅವನೊಬ್ಬನಿಗೂ ಅವನು ಅದರ ರಾಜನು ಇದ್ದಾನೆ ಹೇಳಿ ರಾಜನ ಇನ್ನೊಬ್ಬರನ್ನು ನೋಡ್ಲಿಕ್ಕಿಲ್ಲ ಅಂತಲ್ಲ, ಅವನು ಅದಕ್ಕಿಂತ ಮುಖ್ಯವಾದಂತ ರಾಜನನ್ನು, ಅದಕ್ಕೂ ಮೇಲಿನ ಅರಸನನ್ನು, ಭಗವಂತನನ್ನು, ಭೂವರಾಹನನ್ನು ಗಮನಿಸಬೇಕು ಅವನು. ಹಾಗೆ ತನ್ನ ಕಾರ್ಯಕ್ಷೇತ್ರದಲ್ಲಿ ಇರತಕ್ಕ ವ್ಯವಸ್ಥೆಗಳಿಗಾಗಿ ನಡೆಸುವಾಗ ಬೆಳಿಗ್ಗೆದ್ದು ಒಳ್ಳೆಯದನ್ನು, ಮಂಗಳ ರೂಪ ದ್ರವ್ಯಗಳನ್ನು, ಸರ್ವಮಂಗಲೇ ಆವಾಸ ಸ್ಥಾನಗಳನ್ನು, ಮಂಗಲಾನಂಚ ಮಂಗಲನಾದ ಭಗವಂತನ ಪದಾರ್ಥ ವಿಶೇಷಗಳನ್ನು ಅದು ನೋಡ್ಬೇಕು, ಅದನ್ನು ಮುಟ್ಟಬೇಕು, ಮಣಿಬೇಕು. ಆನಂತರ ಉಳಿದವರಿಗೆಲ್ಲ ತನ್ನ ದಾನಾದಿಗಳನ್ನು ಕೊಡಬೇಕು. ತನ್ನ ಶರೀರ ಹೇಗಿದೆ ಎಂದು ನೋಡಬೇಕು. ಶರೀರಸ್ಥ್ಯ ಪ್ರತಿಕ್ರಿಯಾ ಆಹಾರ ಭೋಜನಂಚೈವ ನಿತ್ಯಂ ಆಸ್ತಿಕ್ಯಮೇವಚ. ಪ್ರತಿನಿತ್ಯ ಉಣ್ಣುವ ಮೂಲಕ ಭಗವಂತ ಇದ್ದಾನೆ ಎನ್ನುವ ಎಚ್ಚರ ಆಗ್ತದೆ ಅವನಿಗೆ. ಆಗ ತಾನು ಹೇಳಿದಾಗಿಲ್ಲ ಅಂತ, ಯಾರೋ ಹಾಕಿದಾಗಿ, ಯಾರೋ ಕೊಟ್ಟಾಗಿ ತಿನ್ನುವಂತೆ ಇಲ್ಲ ಅಂತ. ಹೀಗಾಗಿ ತನ್ನ ದೇಹವನ್ನು ತಾನು ದುಡಿಸಿಕೊಳ್ಳಿಕ್ಕೆ ಬೇಕಾದಂತಹ ವಿಶೇಷವಾದಂತಹ ಊಟ ಇದು ದೇವರಿಂದ ಅಂತ. ಅಹಂ ವೈಶ್ವಾನರೋ ಭೂತ್ವ ಅಂತ ಕೃಷ್ಣ ಹೇಳಿದಾಗೆ, ಭಗವಂತನಿಲ್ಲದೆ ನಾವು ಉಂಡದ್ದು ಕರಗುವುದಾಗಲಿ, ಅದರ ಸಪರೇಷನ್ಸ್ ಆಗಲಿ, ಅದರಲ್ಲಿ ಬೇಕಾದಂತಹ ಮಾನಸಿಕವಾದಂತಹ ವ್ಯವಸ್ಥೆಗಳಾಗಲಿ, ಇವೆಲ್ಲ ಆಗ್ತದೆ. ಇವೆಲ್ಲ ಆಹಾರದಲ್ಲಿ. ರಾಜನ ಆಹಾರ ಅದೊಂದು ದೊಡ್ಡ ಅಧ್ಯಾಯ. ಯಾರು ನಡೆಸಬೇಕು, ಎಲ್ಲಿ ನಡೆಸಬೇಕು, ಎಷ್ಟು ನಡೆಸಬೇಕು, ಹೇಗಿರಬೇಕು. ಎಷ್ಟೋ ಆಹಾರದಲ್ಲಿ ಎಷ್ಟೋ ರಾಜರು ಸತ್ತದ್ದುಂಟು ವಿಷ ಆಗಿಲಿಕ್ಕೆ ಹೋಗಿ. ಇಲ್ಲೇ ಭೀಮಸೇನನ್ನೇ ಹಾಕ್ಲಿಲ್ವಾ? ಅದನ್ನ ರಾಜಧರ್ಮದಲ್ಲಿ ಊಟ ಯಾಕೆ ಬೇಕ್ರಿ ಮಧ್ಯೆಯಲ್ಲಿ ಅಧ್ಯಾಯ ಹೇಳಿದ್ರೆ, ರಾಜಧರ್ಮದಲ್ಲಿ ಊಟ ಯಾಕೆ ಬೇಕಿದ್ರೆ ಅದೇ ವಿಶೇಷ. ಅದನ್ನ ರಾಜ ತಿನ್ನುವಾಗ ಅದು ಒಂದು ನಡೆದಿತ್ತಂತೆ. ರಾಜ ತಿನ್ನಲು ಕೂತಾಗ ಏನನ್ನು ಹಾಕ್ತಾರೆ ರಾಜನಿಗೆ, ಅದನ್ನು ಪಕ್ಕದ ಎಲೆಯಲ್ಲಿ ಹಾಕ್ಬೇಕಂತೆ. ಹಾಗೆ ರಾಜ ಊಟ ಕೂತಾಗ ಆ ಪಕ್ಕದ ಎಲೆಯಲ್ಲಿ ಅಡುಗೆಯನ್ನೇ ಒಂದು ಕೂತ್ಕೊಳ್ಳಿಕ್ಕೆ, ಯಾರು ಮಾಡಿದ್ದಾರೆ ಅದನ್ನು ಕರೆದು ಊಟ ಮಾಡಿಸ್ಲಿಕ್ಕೆ. ಅವನು ತಿಂದಾದ ನಂತರ ಆ ಐಟಮ್ ಅನ್ನು ರಾಜ ತಿನ್ನುವುದು. ಮತ್ತೆ ಪರವಾಗಿಲ್ಲ, ಅವನಿಗೇನಾಗ್ಲಿಲ್ಲ, ಸಾಯಲಿಲ್ಲ ಅಂತ. ಹಾಗೆ ಅದನ್ನು ಪರೀಕ್ಷೆ ಮಾಡಲಿಕ್ಕುಂಟು. ಪರೀಕ್ಷೆ ಮಾಡಿದ ನಂತರ ಈ ರೀತಿಯಾಗಿ ಮ್ಯಾನ್ಯುವಲ್ ಪರೀಕ್ಷೆ, ಕಂಟೆಂಟ್ಸ್ ಪರೀಕ್ಷೆ. ಸೊತ್ತು ನೋಡಿ ಮಾತ್ರ ಅಲ್ಲ, ಸೊತ್ತನ್ನು ಮಾಡಿದಬೇಕು ಅಂದ್ರೆ ಮಾಡಿದವನೇ ಸಾಯಬೇಕು. ನಾನು ಸತ್ತರೂ ಪರವಾಗಿಲ್ಲ, ರಾಜ ಸಾತ್ರೆ ಒಳ್ಳೇದು ಅಂತ ಹೇಳಿ ಅದನ್ನ ರಾಜನಿಗೆ ಬೇರೆ ವಿಧಾನದಲ್ಲಿ ಪರೀಕ್ಷೆ ಮಾಡಲಿಕ್ಕುಂಟು. ಇವನ್ನೆಲ್ಲ ಹೇಳಿಕೊಟ್ಟಿದ್ದಾರೆ ಇಲ್ಲಿ ಅಂತ. ಆದ್ರೆ ಪ್ರತಿನಿತ್ಯವೂ ಅವನು
ದೇವರ ವಿಷಯದಿಂದ ದೂರ ಆಗಲಿಕ್ಕೆ ಹೊಟ್ಟೆ ಸಾಕು. ಅದು ಒಂದೇ ಅವನ ಜೀವನವನ್ನು ಹೇಗೆ ಬದುಕಿಸ್ತದೆ. ಆ ವಿಶ್ವಾನರ ಭೂತ ಕೃಷ್ಣ ಹೇಳುವ ಮೂಲಕ ಹೇಗೆ ಭಗವಂತ ಒಂದು ಆಹಾರದ ವ್ಯವಸ್ಥೆಯಲ್ಲಿ ಕೂತಿದ್ದಾನೋ ಅದು ಒಂದರಿಂದಲೇ ಮನುಷ್ಯ ಆಸ್ತಿಕನಾಗಬಹುದು. ಅದನ್ನು ಉಲ್ಲೇಖ ಮಾಡ್ತಾರೆ. ಮತ್ತೆ ರಾಜ ಒಬ್ಬನೇ ಆದ್ರೆ ಹೇಗಿರ್ಬೇಕು ಅದನ್ನು ಹೇಳಿಕೊಡ್ಬೇಕಂದ್ರೆ ಏಕೇನ ಚೇತೋತ್ಥೇಯಂ. ರಾಜನಿಗೆ ಜನ ಇಲ್ಲ, ಎಲ್ಲಿ ಒಬ್ಬಂಟಿಗೆ ನಾದ, ಅದರ ಅಭ್ಯಾಸ ಬೇಕಂದ್ರೆ ಪ್ರಾಕ್ಟೀಸ್, ಅದರ ಪಾಠ ಉಂಟು ಇಲ್ಲಿ ಅಂತಾರೆ. ಒಬ್ಬನೇ ರಾಜ ಮಾತ್ರ ಇರುವಂತೆ ವ್ಯವಸ್ಥೆ, ನನಗೆ ಯಾರು ಹೇಳಲಿಕ್ಕಿಲ್ಲ, ಮಾತಾಡ್ತಾ ಇಲ್ಲ, ಒಳ್ಳೇದು ಅಂತಾರೆ. ಅದನ್ನು ಎಂಜಾಯ್ ಮಾಡ್ಲಿಕ್ಕೆ ಉಂಟವ. 10 ಜನರೊಟ್ಟಿಗೆ ವಿದೂಷಕರೊಟ್ಟಿಗೆ ಆರಾಮಾಗಿರುವುದಲ್ಲ, ಬೇಕಾದಾಗ ಗಂಭೀರವಾಗಿ ರಾಜರೊಬ್ಬನೇ ಇರ್ಲಿಕ್ಕೆ ಇಷ್ಟಪಡಬೇಕು. ಅದನ್ನು ಕಲೀಲಿಕ್ಕಿದೆ, ಅದನ್ನು ಹೇಳಿಕೊಡ್ತಾರೆ ಇಲ್ಲಿ ಅಂತಾರೆ. ಅದು ಉಂಟು. ರಾಜ ಯಾವತ್ತು ಒಬ್ಬನೇ ಇರೋದು ಚಂದ ಅಂತಾರೆ. ಇಲ್ಲಾದ್ರೂ ಸುಮ್ಮನೆ ಕಿವಿ ತಿಂತಾ ಇರ್ತಾರೆ, ಅದು ಏನೋ ಅವನ ಬಾಯಿಂದ ಕಕ್ಕಿಸ್ತಾರೆ, ಅದು ಆಗದಂತೆ ಬಹಳ ಚೆನ್ನಾಗಿ ಹೇಳ್ತಾರೆ. ಮತ್ತೆ ಅವನಲ್ಲಿ ಸತ್ಯತ್ವ, ಮಧುರಾಗಿರ ಒಳ್ಳೆ ಮಾತುಗಾರಿಕೆ, ಪ್ರಾಮಾಣಿಕತೆ ಇವೆಲ್ಲ ಇಲ್ಲಿ ಹೇಳಿದ್ದಾರೆ. ರಾಜನ ಯಾಕೆ ಬೇಕು, ಹೇಗಿರ್ತದೆ ಅಂತ ಹೇಳಿಕೊಂಡು ಉತ್ತಮಾನಾಂ ಸಮಾಜ ತಥಾ ಕೇತನಜ ಕ್ರಿಯಾ. ಊರಿನ ಕೆಲಸ, ಅರಮನೆಯ ಕೆಲಸ, ಮನೆಯ ಕೆಲಸ, ಹೊರಗಿನ ಕೆಲಸ, ಇವನ್ನೆಲ್ಲದರ ಮೇಲೆ ಸಹ ಇಲ್ಲಿ ವಾಕ್ಯಗಳಿವೆ. ಎಷ್ಟು ತನ್ನ ಮನೆಗೆ ಕೆಲಸಕ್ಕೆ ಆತ ತಲೆಯನ್ನು ಕೊಟ್ಟಿರಬೇಕು, ಸಮಾಜಕ್ಕೆ ಎಷ್ಟವನು ಋಣಿಯಾಗ್ತಾನೆ, ಅದರ ಬಗ್ಗೆ ಎಷ್ಟು ತಲೆ ಕೆಡಿಸಬೇಕು, ತಲೆ ಓಡಿಸಬೇಕು. ಪ್ರತ್ಯಕ್ಷಾಷ್ಟ ಪರೋಕ್ಷಾಷ್ಟ ಸರ್ವಾಧಿಕರಣೇಶ್ವಥ. ಎಲ್ಲಾ ವೃತ್ತಿಗಳಲ್ಲಿದ್ದವರದ್ದು ಕೆಲಸವನ್ನು ಎದುರಲ್ಲಿ ಹಿಂಬದಿಯಲ್ಲಿ ತಿಳ್ಕೊಳ್ಬೇಕು. ತನ್ನ ಅರಮನೆ, ತನ್ನ ಮನೆ ಮಾತ್ರ, ತನ್ನ ಕೆಲಸದವರ ಮನೆಯ ಬಗ್ಗೆ ಗಮನ ಬೇಕು ಅವನಿಗೆ. ಯಾಕೆಂದ್ರೆ 10 ಕೆಲಸದವರು ರಾಜನ ಅರಮನೆಯ ಪಕ್ಕದಲ್ಲೇ ಕೂತಿದ್ರೆ, ಅಂದ್ರೆ ನಿತ್ಯ ಕೆಲಸದವರು, ಹತ್ತಿರದ ಕೆಲಸದವರು, ರಾತ್ರಿ ಬೆಳಿಗ್ಗಿನ ಕೆಲಸದವರೆಲ್ಲ ಆಗಿಬಿಟ್ರೆ ರಾಜ ಅಲ್ಲೇ ಕೊಟ್ಟಿರ್ತಾನೆ ಅವರಿಗೆ. ಆದ್ರೆ ಆ ಮನೆಗಳನ್ನೆಲ್ಲ ಗಮನಿಸಬೇಕು ನೀನು. ಸುಮ್ಮನೆ ಮಾತಾಡಿಸಲು ಬಂದಾಗಿ ಹೋಗಿ ಮನೆ ತುಂಬ ಅವನ 10 ಜನರನ್ನು ಗಳಿಸಿ ನೋಡಿ, ಆಯುಧ ಇಟ್ಕೊಳ್ತಾನೋ, ಸ್ಫೋಟಗಳನ್ನು ತಯಾರಿಸ್ತಾನೋ, ಪಿತೂರಿ ಮಾಡ್ಲಿಕ್ಕೆ ಕೂತಿದ್ದಾನೋ, ಇಲ್ಲಿಂದ ಎಲ್ಲಿಯಾದ್ರೂ ಸುರಂಗ ಕೊರೆದು ಬೇರೆ ಕಡೆಯಲ್ಲಿ ಜಾಗಕ್ಕೆ ಅವನಿಗೆ ಅವಕಾಶ ಮಾಡಿ ಎಲ್ಲವನ್ನು ಗಮನಿಸಬೇಕು ಅಂತಾರೆ ಅವರು. ಉತ್ತಮಾನ ಸಮಾಜಾನ ತಥಾ ಕೇತನಜ ಕ್ರಿಯಾ ಪ್ರತ್ಯಕ್ಷಾಶ್ಚ ಪರೋಕ್ಷಾಶ್ಚ. ಅವರು ಮನೆಯಲ್ಲಿ ಮಾಡಿದ ಕೆಲಸ ಎದುರಲ್ಲಿ ಆಗಲಿ ಹಿಂಬದಿಯಲ್ಲಿ ಆಗಲಿ ಮಾಡಿದ್ದೇನು ಅಂತ ತಿಳ್ಕೊಳ್ಳಿಕ್ಕೆ ರಾಜ ಬೇಕೇ ಬೇಕು. ಸರ್ವಾಧಿಕಾರಣೇಶ್ವರ, ಎಲ್ಲ ಅಧಿಕಾರದಲ್ಲಿ, ಗುರುಪೀಠದಲ್ಲಿದ್ದವರಲ್ಲಿಯೂ ಸಹ, ಎಲ್ಲ ಅಧಿಕಾರದವರಲ್ಲಿಯೂ ಯುವರಾಜನಿರಲಿ, ಸೇನಾಪತಿ ಇರಲಿ, ಸಂಬಂಧಿ ಇರಲಿ, ಗುರುಗಳೇ ಇರಲಿ, ಅವರು ರಾಜಗುರುಗಳಾಗಿ ಅಧಿಕಾರ ಪಡೆದಿದ್ದಾರಾದರೆ ರಾಜನಿಗೆ ಬದ್ಧರಾಗಿದ್ದಾರೆ ಒಂದು ತಿಳ್ಕೊಳ್ಳೋದ್ರಲ್ಲಿ ತಪ್ಪಿದೆ. ಇದು ರಾಜನ ಧರ್ಮ ಅಂತೇಳಿ ಭೀಷ್ಮರು ಹೇಳ್ತಾರೆ. ನಡೆಸಬೇಕಾದ ಕತೆ ಅವನು ಅಂತ ಹೇಳಿ. ಮತ್ತೆ ಇದು ಎಲ್ಲದರಲ್ಲಿ ಇರುವಾಗ ಮತ್ತೆ ಪ್ರತಿಯೊಬ್ಬರ ವೃತ್ತಿಯನ್ನು ಸಹ ನೋಡ್ತಾ ಇದೆ. ವೃತ್ತೇ ಚೈವ ಅನ್ವೇಕ್ಷಣ. ಯಾರನ್ನು ಬದಿಗಿಡ್ಲಿಕ್ಕಿಲ್ಲ, ಯಾರ ವೃತ್ತಿಯಲ್ಲಿ ಏನೂ ನಡೀಬಹುದು. ಅದನ್ನು ಪ್ರತಿನಿತ್ಯವೂ ಇನ್ನೊಮ್ಮೆ ಹೇಳಿ ಆಯ್ತವನು ಬೃತಾನಾಂಚ ಅನ್ವೇಕ್ಷಣ ಹೇಳಿಕೊಳ್ಳುವಲ್ಲಿ. ಇನ್ನು ಮತ್ತೆ ಹೇಳ್ತಾನೆ ವೃತ್ತೇ ಅಂತ. ಅವರ ವೃತ್ತಿ, ಸಮಾಚಾರಗಳು, ಕೆಲಸಗಳು ಎಷ್ಟಿವೆ, ಎಷ್ಟು ನಡೀತಾ ಇವೆ, ಯಾವ ಹಂತದಲ್ಲಿ ಆ ನಡಿಗೆಯನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಸ್ವಾರ್ಥಕ್ಕೆ ಅಥವಾ ಏಳಿಗೆಗೆ ಉಪಯೋಗಿಸಬಹುದು, ವೃತ್ತಿಯಲ್ಲಿ ಎಲ್ಲಿ ದೋಷ ಬರ್ತದೆ, ಇವನ್ನೆಲ್ಲ ವೃತ್ತಿ ದೋಷಗಳು, ವೃತ್ತಿ ಅವೇಕ್ಷೆಗಳು ನೋಡುವ ವಿಧಾನಗಳು, ಎದುರಾಯದನ್ನು ನೋಡುದಲ್ಲ, ಅವರ ಪ್ರತ್ಯಕ್ಷ ಪರೋಕ್ಷ ಎರಡೂ ಕ್ರಿಯೆಯನ್ನು ಗಮನಿಸಬೇಕು. ರಾಜನ ಎದುರಲ್ಲಿ ಏನ್ ಮಾಡ್ತಾರೆ, ರಾಜ ಇಲ್ಲದಿದ್ದಾಗ ರಾಜನಿಗಾಗಿ ಏನ್ ಮಾಡ್ತಾರೆ, ಅವರ ಸ್ವಾರ್ಥಕ್ಕಾಗಿ ನಡೆಸ್ತಾರೆ. ಹೀಗೆ ಎಲ್ಲ ಬಹಳ ದೊಡ್ಡ ಮಟ್ಟಿನಲ್ಲಿ ಭೀಷ್ಮ ಪಟ್ಟಿಗಳನ್ನೆಲ್ಲ ಕೊಡ್ತಾ ಇದ್ದಾನೆ. ಇದನ್ನ ಕೆಲವೆಲ್ಲ ಅಂಶಗಳನ್ನೆಲ್ಲ ಧರ್ಮರಾಜನಿಗೆ ಮೊದಲು ಸಂಕ್ಷೇಪವಾಗಿ ಲೇಷ ಅಂದ್ರೆ ಸೂಕ್ಷ್ಮವಾಗಿ ನಿನಗೆ ರಾಜಧರ್ಮ ಹೇಳಿದ್ದೇನೆ ಅಂತ ಹೇಳಿದ್ರಲ್ಲಿ ಹೇಳಿದ್ದಾನೆ. ಹೀಗೆಲ್ಲ ಇರಬೇಕು, ನೀನು ಹೀಗಾಗಬೇಕು ಅಂತ. ಈಗ ಅವನು ಹೇಳಿಕೊಟ್ಟ ಮಾತುಗಳಿಗೆಲ್ಲ ಪುರಾವೆ ಹೇಳ್ತಾ ಇದ್ದಾನೆ ಭೀಷ್ಮ. ಧರ್ಮರಾಜ ಕೇಳಿದ ಹಾಗೆ. ಧರ್ಮರಾಜ ಕೇಳಿದವನ ನಿಜವಾದ ಪ್ರಶ್ನೆ. ಆದ್ರೆ ಭೀಷ್ಮರು ಕೊಡುವಾಗ ನಮ್ಗೆ ಹೇಗೆ ಕಾಣುತ್ತೆ ಅಂದ್ರೆ, ಭೀಷ್ಮನಿಗೆಲ್ಲ ಸಿಕ್ಕಿದ್ದು ಗೊತ್ತಾದದ್ದೆಲ್ಲ ರಾಜಧರ್ಮದ ಪಾಠದಲ್ಲಿ ಅಂತ. ಆ 1,00,000 ಅಧ್ಯಾಯದವರ ಕೈಗೆ ಸಿಕ್ಕಿರಬೇಕು, ಇಲ್ಲಾದ್ರೂ ಅವರಿಗೆ ಅರ್ಥ ಆಗಿರಬೇಕು. ಹೀಗೆ ಬಹಳ ಚೆನ್ನಾಗಿ ಒಬ್ಬ ಕಾಲವನ್ನು ಬಹಳ ದೀರ್ಘವಾಗಿ ಗಮನಿಸಿಕೊಂಡವನು ಆ ಗ್ರಂಥಗಳ ಉಪಸ್ಥಿತಿಯಲ್ಲಿ ಹಾಗೊಂದಿತ್ತು ಅನ್ನುವ ನೆಲೆಯಲ್ಲಿ ನಮ್ಮ ಮುಂದೆ ಪ್ರಸ್ತಾವ ಮಾಡಿದ್ದಾನೆ. ಇನ್ನೂ ಅನೇಕ ಅಂಶಗಳು ಇದರಲ್ಲಿ ಬಂದಿವೆ. ಆ ನಂತರ ಅದೆಲ್ಲ ಎಲ್ಲಿ ಹೋಗಿವೆ, ನಮಗೆ ಸಿಕ್ಕುವ ಬಗೆ ಹೇಗೆ, ಅದನ್ನೇನು ಅಂತ ಉಪಯೋಗಿಸಿಕೊಳ್ಳುವ ಅನ್ನೋದ್ರ ಬಗ್ಗೆ ಮತ್ತೆ ಮುಂದೆ ಚಿಂತನೆಯಲ್ಲಿ ಕೇಳುವ. ವಂದನೆಗಳು. ಶ್ರೀಕೃಷ್ಣ ಅರ್ಪಣ. ನಾರಾಯಣ ನಾರಾಯಣ ನಾರಾಯಣ.